ಈ ದ್ವಾಪರ ಕಣೋ ದ್ವಾಪರ ಸ್ಟಾರ್ ಇವತ್ತು ಗ್ರೀನ್ ಇಬ್ಬಿಬ್ರು ಪೇಮೆಂಟ್ ಕೊಡಲ್ಲ. ಸರಿ ಆಯ್ತು, ಒಂದು ನಿಮಿಷ. ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಶಶಿ ರಾಮನಾಥ್ಪುರ. ನೀವ್ಯಾಕೆ ಬಂದ್ರಿ? ಅಕ್ಕ ನಿಮ್ಮನ್ನ ಯಾರು ಕಲಿಸಿದ್ದು? ಪ್ರೊಡ್ಯೂಸರ್. ನಿಮಗೆ ನನಗೆ ಡೈರೆಕ್ಟ್ ಪ್ರೊಡ್ಯೂಸರ್ ಇಬ್ಬರು ಹೇಳಿ ಕಲಿಸಿದ್ದಾರೆ. ಆಯ್ತು ಕೊಟ್ಬಿಡು ಮೈ ಎರಡು ಹೋಗೋಣ ಆಚೆ. ಸುಮ್ಮನೆ ಇರಿ ಸರ್. ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಶಶಿಗೌಡ ರಾಮನಾಥ್ಪುರ. ವಿಷಯ ಅಂತಂದ್ರೆ ಇವತ್ತು ಸಿಂಹರೂಪಿಣಿ ಸಿನಿಮಾದ ಆಡಿಯೋ ಲಾಂಚ್ ಇದೆ. ವಿಶೇಷವಾಗಿ ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಂತ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಸಿನಿಮಾದಲ್ಲಿ ನಾನೇ ಆಂಕರ್ ಮಾಡ್ಬೇಕಂತ ಬಂದಿದ್ದೀನಿ. ಓಕೆನಾ? ಓಕೆನಾ ನಿಮ್ಗೆಲ್ರಿಗೂ? ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಆಂಕರ್ಗಳೆಲ್ಲ ಆರ್ಟಿಸ್ಟ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಅವ್ರಿಗೆ ರೆಸ್ಟ್ ಕೊಟ್ಟು ಅವ್ರ ಕೆಲಸ ನಾವು ಮಾಡೋಣ ಬಂದಿದ್ವಿ. ಅವ್ರ ಬಗ್ಗೆನಾ? ನಿಮ್ಗೆ ಮೇಡಮ್? ಸೂಪರ್. ನೆಕ್ಸ್ಟ್ ನಿಮ್ಗೆ ಬಿಟ್ಕೊಡಿ. ಥ್ಯಾಂಕ್ ಯು. ಓಕೆ, ನಮ್ಮ ಹೀರೋಯಿನ್ ಮೇಡಮ್ ಎಷ್ಟು ಬೇಕಷ್ಟೇ ಮಾತಾಡೋಂತ ಹೇಳಿದ್ರೆ ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗಾಗಲೇ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಸಿನಿಮಾದ ಹೆಸರು ಸಿಂಹರೂಪಿಣಿ. ಸಿನಿಮಾದ ಹೆಸರು ಸಿಂಹರೂಪಿಣಿ. ಅಣ್ಣ ಆಯ್ತು, ನಾನು ಇಂಗ್ಲಿಷ್ ನಲ್ಲಿ ಹೇಳಿದ್ನ, ನಾನು ಎಲ್ಲರಿಗೂ ಕನ್ನಡದಲ್ಲಿ ನಾನು ಹೇಳಿದ್ದು. ಅಲ್ಲ, ಇಲ್ಲಿ ಬೋರ್ಡ್ ಹಾಕಿದ್ರೆ ಎಲ್ರಿಗೂ ಕಾಣಿಸಲ್ಲಪ್ಪ, ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ ಆಯ್ತು, ಮಾತಾಡೋಣ. ಸರಿ. ಹಾಗೆ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಸಾಲಿನ ಬರೆದಿರ್ತಕ್ಕಂಥವರು ತುಂಬಾ ದೊಡ್ಡ ಹೆಸರು ಮಾಡಿರೋರು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅಂಜನಿ ಪುತ್ರ, KGF, ಸಲಾರು, ಮದಗಜ, ಜೆಂಟಲ್ಮನ್, ಮತ್ತೆ ಈಗ ಸಾಕಷ್ಟು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹಿಟ್ ಸಾಂಗ್ ಕೊಟ್ಟಿರ್ತಕ್ಕಂಥ ನಿಮ್ಮ ನಮ್ಮೆಲ್ಲ ನೆಚ್ಚಿನ ಪ್ರೀತಿಯ ನಮ್ಮ ಸರ್. ಯಾರು ನಾನು ಭಯಪಡ ಮಾಡ್ಕೊ ಬಂದು ಇಲ್ಲಿ ಒದರಾಗಿ ಲಾಟಲ್ಲಿ ಬೆಳೆ ಬೀಸ್ಕೊಂಡ್ಬಿಟ್ರೆ ಅಲ್ಲಪ್ಪ, ಎಲ್ಲಾ ಸಿನಿಮಾ ಹೇಳಿದ್ದೀರಾ. ಸಿಂಹರೂಪಿಣಿಗೂ ಹಾಡುಗಳು ಅವರೇ ಬರ್ದಿರೋದು, ಅದನ್ನ ಹೇಳಿ ಅಲ್ಲ. ಅದನ್ನ ನೀವು ಹೇಳಿ ಕಾಯ್ತಾ ಇದ್ದೆ. ಓಕೆ ಸರಿ ಸರಿ, ಹೇಳಿ. ಇವತ್ತೊಂದು ದಿವಸ ಒಂದು ಚಿಕ್ಕ ಸಿನಿಮಾ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದು 5 ಜನ ಸ್ಟಾರ್ ಗೆಸ್ಟ್ ಹಾಕೊಂಡು ಮೈಂಟೈನ್ ಮಾಡ್ಬೇಕು ಅಂದ್ರೆ ಇನ್ನೂ ಕಷ್ಟ. ಅಂಥದ್ರಲ್ಲಿ ಶ್ರೀ ಚಕ್ರಸ್ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲಿ ನಮ್ಮ ಪ್ರೊಡ್ಯೂಸರು ಸುಮಾರು ಒಂದು 60ರಿಂದ 70 ಜನ ಸ್ಟಾರ್ ಗೆಸ್ಟ್ ಹಾಕೊಂಡು ಒಂದು ದೊಡ್ಡ ಧಾರಾವಾಹಿಗಳನ್ನೇ ಕಟ್ಕೊಂಡ್ಬಂದು ಇವತ್ತು ದಿವಸ ಒಂದು ದೊಡ್ಡ ನೀವು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಬ್ಯಾನರ್ಗಳು ಪೋಸ್ಟರ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಅವರೇ ನಿಮ್ಮನ್ನ ನೆಚ್ಚಿನ ಪ್ರೀತಿಯ ನಂಜುಂಡೇಶ್ವರ ಸರ್. ಪೇಮೆಂಟ್ ಪೂರ ನೀನು ತಗೊಂಡೋಗ್ಬಿಡು, ನಾನು ಮನೆಗೆ ಹೋಗ್ತೀನಿ. ಅದನ್ನ ನಿಮಗೂ ಕೊಡ್ತೀನಿ. ಅಣ್ಣ ಆಸೆ ಬಂತು. ಅದು ಬರೀ 60-70 ಜನ ಇರ್ತಾ ಇದ್ದಾರೆ. ಬರೀ ಒಂದು ಫೈಟ್ಗೆ 300 ಜನ ಜೂನಿಯರ್ಸ್ ಆರ್ಟಿಸ್ಟ್, ಅವರು ಆರ್ಟಿಸ್ಟ್ ಅಲ್ವಾ? ನಾನೇ 150 ಜನ ಆರ್ಟಿಸ್ಟ್ ಕಾಲ್ ಮಾಡಿ ಸರ್, ನಾನು ಇಷ್ಟು ಗಂಟೆ ಪ್ರೋಗ್ರಾಮ್ ಇದೆ, ಇಷ್ಟು ಗಂಟೆ ಬರ್ಬೇಕು ಅಂತ ಹೇಳಿ. ಅದೇ 60-70 ಜನ ಅಂತ ಹೇಳ್ತೀನಿ. ಹೇಳಿ ಬರೋದು. ಅಲ್ಲ, ದೇವ್ರಿಗೆ ಒಳ್ಳೇದು ಮಾಡ್ತಾನೆ. ಸಂಸಾರ ಅಲ್ಲ, ಜೂನಿಯರ್ ಏನಾದ್ರು ನಂಬಿಕೆ ಕೊಟ್ಟವ್ರಂಗೆ ಅಂತ ಪೇಮೆಂಟ್ ಏನಾದ್ರು ಕಳ್ಸಾರ ನಿನ್ನೆ ರಾತ್ರಿ? ಹೌದೌದು, ಎಲ್ಲ ಆರ್ಟಿಸ್ಟ್ ಕಳಿಸ್ ಹೇಳಿದೆ. ಜೂನಿಯರ್ ಹೇಳಿದೆ, ಫೈಟ್ ಹೇಳಿದೆ. ನಾನೇನಾರು ಸರಿ ಹೇಳಿ. ಅಲ್ಲ, ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೀನಿ. ನಂದು ಒಂದು ಪಾತ್ರ ಇದೆ. ನನ್ನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇಲ್ಲ ಇವರು. ಡಮ್ಮಿ ಮಾಡ್ತಾರೆ ನನಗೆ, ನಾನೇ ಮೈಕಿಟ್ಕೊಂಡು ಬಂದಿರೋದಿಲ್ಲ. ನೆಕ್ಸ್ಟ್ ಟೈಮ್ ನೀಟಾಗಿ ಹೇಳ್ತೀನಿ, ಇವಾಗ ಮಾಡಿ. ಸರಿ ಆಯ್ತು. ನಾವು ಹಿಂಗೆ ಈಗ ಒದರಾಕತ್ತಿದ್ರೆ ಜನಿಗೆ ಕ್ಯಾಮ್ರಾ ತಗೊಂಡು ಬಗ್ಗಿತಾರೆ ಮೇಲೀಗ. ಮೈಕ್ ಮೊಬೈಲ್ ಬರ್ಕೊಂಡು ತೂರ್ ಬಿಡ್ತಾರೆ. ಈಗಾಗಲೇ ನಮ್ಮ ಸಿನಿಮಾ ಸಂಸ್ಥೆಯಿಂದ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಟೀಸರ್ ಲಾಂಚ್ ಆಗಿದೆ. ಮತ್ತೆ ಮಾರಮ್ಮನ ಮಾಸ್ ಸಾಂಗ್. ಇಷ್ಟು ದಿವಸ ಹೀರೋಗಳಿಗೆ ಮಾಸ್ ಸಾಂಗ್ ಇತ್ತು, ವಿಲನ್ಗಳಿಗೆ ಮಾಸ್ ಸಾಂಗ್ ಇತ್ತು, ರಾಜಕೀಯದವರಿಗೆ ಮಾಸ್ ಸಾಂಗ್ ಇತ್ತು, ರೌಡಿಗಳಿಗೆ ಮಾಸ್ ಸಾಂಗ್ ಇತ್ತು. ಬರ್ತಾ ಫಸ್ಟ್ ಟೈಮ್ ಅಮ್ಮನಿಗೆ ಮಾಸ್ ಸಾಂಗ್, ಮಾರಮ್ಮನಿಗೆ ಮಾಸ್ ಸಾಂಗ್. ನಮ್ಮ ಚಿನ್ನದ ಸರ್. ಹಲೋ, ನೀನ್ ಹೇಳ್ತೇನೆ ಗೊತ್ತ, ಅದಕ್ಕೆ ನಾನು ಹೇಳ್ಬಿಟ್ಟೆ ಸ್ವಲ್ಪ. ತುಂಬಾ ಖುಷಿ ಆಗ್ತದೆ. ಹಾಗೆ ಒಂದು ಲವ್ ಸಾಂಗ್ ಇದೆ. ನಮ್ಮ ಜಸ್ಕರಣ್ ಸರ್ ತುಂಬಾ ಅದ್ಭುತವಾಗಿ ನಮ್ಗೊಂದು ಲವ್ ಸಾಂಗ್ ಹಾಡಿದ್ದಾರೆ. ಅದನ್ನ ನಮ್ಮ ಕಿನ್ನಾರ ಸರ್ ಲಿರಿಕ್ ಮಾಡಿದ್ದಾರೆ. ನಮ್ಮ ಆಕಾಶ್ ಭಗವ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಆ ಸಾಂಗು ಕೂಡ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೆ.
ಆ ಒಂದು ಸಾಂಗಲ್ಲಿ ನಾವು ಕೂಡ ಗ್ಯಾಪ್ ಬೆಳೆ ಬೇಯಿಸ್ಕೊಂಡಿದ್ದೀವಿ ಸಂದರ್ಭದಲ್ಲಿ ಬೇರೆಯವ್ರು ಹೇಳಪ್ಪ. ಅಂಕಿತ ಮೇಡಮ್ ಬಂಗಾರದ ಒಮ್ಮೆ ಇಲ್ಲೇ ಗೊತ್ತಾವೆ, ಅವರು ಸಾಗರ್ ಇದ್ದಾರೆ ಅವ್ರ ಬಗ್ಗೆ ಹೇಳಪ್ಪ. ಬರೀ ನೀನ್ ಹೇಳ್ಕೊಂಡ್ಬಿಟ್ರೆ ನೋಡೋಣ ಸ್ಕ್ರೀನ್ ಮೇಲೆ ನೋಡೋಣ. ಓಕೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ಹೆಚ್ಚಾಗಿದ್ರೆ ಫಸ್ಟ್ ಟೀಸರ್ ಡೈರೆಕ್ಟ್ ಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸೂಪರ್ ಸೂಪರ್. ಸಿನಿಮಾ ರೂಪಿಣಿ ಒಂದು ಅದ್ಭುತವಾದಂತಹ ಜನಪದೀಯ ಹಿನ್ನೆಲೆ ಇರುವಂತಹ ಸಿನಿಮಾ, ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕಿರಣ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ, ಸಾಹಿತ್ಯವನ್ನು ಚೆನ್ನಾಗಿ ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು. ಯಾಕಂದ್ರೆ ಬರೆಯುವಾಗಲೇ ಗೊತ್ತಾಗುತ್ತೆ, ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ. ನಂಜುಂಡೇಶ್ವರ ಅವರು ಆ ದೇವಿಯ ಭಕ್ತರು ಮತ್ತು ಅವ್ರ ಕಥೆ ಬರೆದಿದ್ದಾರೆ. ಬಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅಂದ್ರೆ ಕ್ರೈಮ್ ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನ ಮತ್ತು ಭಯಭಕ್ತಿಯನ್ನ ಬೀರುವಂತ ಒಂದು ಸಿನಿಮಾ. ಮೌಢ್ಯತೆಯನ್ನು ನಾವು ಖಂಡಿತ ಸಿನಿಮಾ ತೋರಿಸಿಲ್ಲ ಅಂತ ಭಾವಿಸ್ತೀನಿ. ಈ ಸಿನಿಮಾ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು. ದಯಮಾಡಿ ಥಿಯೇಟರ್ ಬಂದು ಸಿನಿಮಾ ನೋಡಿ. ನಾನು ಈಗಾಗಲೇ ಯೂಟ್ಯೂಬ್ ಚಾನಲ್ ಇಟ್ಟರೆಲ್ಲ ತುಂಬಾ ಮಾತಾಡ್ಬಿಟ್ಟಿದ್ದೀವಿ, ಅದೇ ನಿಮ್ಗೆ ತಲುಪಿರುತ್ತೆ. ಈ ಮುಖ ಕೇಳ್ಕೊಳ್ಳೋದಂತ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಬಹಳ ಸಂತೋಷ ಆಗುತ್ತೆ ಇದನ್ನೆಲ್ಲ ಕ್ರೋಢೀಕರಿಸಿ ಕಿರಣ್ ಅವರು ಇಷ್ಟೆಲ್ಲ ಬಂದಿರೋದು. ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಅಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ. ದೇವ್ರ ಮೂವಿ ಬಂದ್ಬಿಟ್ಟಿದೆ. ದೇವ್ರ ಪಿಕ್ಚರ್ ಬಂದಿದ್ದೀನಿ. ದೇವ ಬಿಡಿಸೋದು ಈಗ. ಥ್ಯಾಂಕ್ ಯು ಕಿರಣ್ ಸರ್. ಭಕ್ತಿ ಪ್ರಧಾನವಾದಂತ ಚಿತ್ರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು, ದೆವ್ವ ನಿನ್ ಕೈ ಹಿಡಿತು. ಈಗ ಭಕ್ತಿ ಪ್ರಧಾನವಾದಂತ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬಾ ಇದೆ. ನಾನು ಇದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ, ದೇವಿಯ ಭಕ್ತ. ಬಹಳ ಚೆನ್ನಾಗಿದೆ ಪಾತ್ರ. ಹ್ಯೂಮರು ಇರುತ್ತೆ, ಸೀರಿಯಸ್ನೆಸ್ ಇರುತ್ತೆ. ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬಾನೇ ಹೊಸ ಅನುಭವ ಕೊಟ್ಟಿದೆ. ಯಾಕಂದ್ರೆ ಈ ತರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಬಹಳ ಕಷ್ಟವಾದ ಕೆಲಸ. ಅದನ್ನ ಕಿರಣ್ ಸರ್ ಲೀಲಾಜಾಲವಾಗಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಬಹಳ ಎಂಟರ್ಟೈನ್ ಮಾಡುತ್ತೆ. ನಂಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು ಈ ತರದ ಒಂದು ಅವಕಾಶ ಸಿಗೋದಕ್ಕೆ ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು ಕಿರಣ್ ಸರ್. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾಗಿ ನನ್ನ ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಂಗಳಲ್ಲಿ ಅಟ್ಲೀಸ್ಟ್ ಅನ್ನೋದು 10-15 ಇದೇ ರೀತಿಯ ಪ್ರೆಸ್ ಮೀಟ್ಗೆ ನಿರೂಪಣೆಗೆ ಅಂತ ನಾನು ಬರ್ತಿರ್ತೀನಿ. ನವರಾತ್ರಿಯ ಶುಭಾಶಯಗಳು. 2ನೇ ದಿನ ಬ್ರಹ್ಮಚಾರಿಣಿ ರೂಪಿಯಲ್ಲಿ ನಾವು ದೇವಿಯನ್ನ ಪೂಜಿಸುವಂತಹ ದಿನ ಎಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ. ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದ್ರೆ ನಿರೂಪಕಿಯಾಗಿ ಕೆಲವೊಂದಷ್ಟು ಸಿನಿಮಾ ಯೋಗಿ, ಹಾಗೆ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗಿ ಪಾತ್ರವನ್ನ ನಿಭಾಯಿಸಿದ್ದೆ. ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು. ಅಷ್ಟು ಕಷ್ಟ ಅನ್ಸಿರ್ಲಿಲ್ಲ. ಆದ್ರೆ ನನಗೆ ತುಂಬಾ ಆಶ್ಚರ್ಯ ಅನ್ಸಿದ್ದು, ನನ್ನೊಳಗೊಬ್ಳು ನಟಿ ಇದ್ದಾಳೆ ಅಂತ ಕಿನ್ನಾಳ್ ಸರ್ಗೆ ಅದು ಹೇಗೆ ಗೊತ್ತಾಯ್ತು ಅಂತ. ಯಾಕಂದ್ರೆ ಆ ಪಾತ್ರ ಅವ್ರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟು ದಿನ ಅವೆಲ್ಲ ತಲೆಗೆ ಬರ್ಲಿಲ್ಲ. ನನ್ಗೆ ಭಕ್ತಿ ಪ್ರಧಾನವಾದಂತಹ ಸಿನಿಮಾನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ. ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ, ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್, ಕಿನ್ನಾಳ್ ಸರ್, ಇಂತಹ ಒಂದು ಅದ್ಭುತವಾದ ಒಂದು ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ. ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ. ಈಗ ಇದೇನು ನವರಾತ್ರಿಯ ಸಮಯ, 7 ವಿಧದ ಪೂಜೆ ಇರತ್ತಂತೆ. ಅಂದ್ರೆ ಒಂದು ಕುಂಕುಮಾರ್ಚನೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ರೀತಿಯ ಪೂಜೆ. ಆದ್ರೆ ಹಿರಿಯರು ಹೇಳ್ತಾರೆ, ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆ ಅಂತೆ. ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ
ಅದರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆ ಅನ್ಸೋದು ಸಿಂಹರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು, ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ. ಇಲ್ಲ, ಈ ವಿಚಾರವನ್ನ ನಾನು ಕಿನ್ನಾಳ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ. ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ. ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಸರ್ ಬಂದ್ ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪಾ, ಒಬ್ರು ಮನೆಗೆ ಮಾರಮ್ಮ ದೇವಿ ಒಲ್ದಿದ್ದಾಳೆ. ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ. ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾರದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ, ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ, ಈಗ ಶ್ರೀ ಹರೀಶ್ ರಾಜ್ ಸರ್ ಕೂಡ ಬರ್ತಿದ್ದಾರೆ. ಸ್ವಾಗತ ಸರ್. ನೋಡಿ, ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ. ಸೊ ನಾನು ಹೇಳಿದ್ರೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದ್ರೆ, ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ, ಅವಳ ಮೈ ಮೇಲೆ ದೇವಿ ಬರುವಂತಹ ಪಾತ್ರ ನನ್ನ ಪಾತ್ರ, ನನಗೆ ಮೈ ಮೇಲೆ ಬರುತ್ತೆ. ನಾನು ಹೇಳಿದೆ, ಸರ್ ಹಾಗಿದ್ರೆ ಈಗ್ಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ, ನಾನು ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ, ಅದೇ ಧಾಟಿಯನ್ನ ನಾನು ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸರ್ ಅಮಾವಾಸ್ಯೆ ಪೌರ್ಣಮಿಗೆ ಬರುತ್ತೆ ದೇವಿ, ನೀವ್ ಬೇಕಾದ್ರೆ ಬಂದು ನೋಡಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದ್ದಾರೆ ಸರ್. ಏನು ನಮಗೆ ಆ ಅನುಭವ ಆಯ್ತು ಕ್ಯಾಮ್ರಾ ರೋಲ್ ನಲ್ಲಿ ಆಗಿದೆ, ಸಿನಿಮಾನಲ್ಲೇ ನೋಡಿ ಅಂತನಾ ಸರ್? ನಿಜಕ್ಕೂ ನಾವು ತುಂಬಾ, ನಾನು ಮೂಕ ವಿಸ್ಮಿತನಾಗಿದ್ದು ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ, ಅದು ಬಹಳ ಬಹಳ ವಿಶೇಷ. ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡುತ್ತಿಲ್ಲ. ಇದು ಪ್ರಪ್ರಥಮ ಸಿನಿಮಾ, ದೇವಿಯೇ ಸ್ಕ್ರಿಪ್ಟ್ ಬರ್ಸಿರುವಂತದ್ದು, ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು. ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸಿನಿಮಾ ಅಕ್ಟೋಬರ್ 17ನೇ ತಾರೀಕು ರಿಲೀಸ್ ಆಗ್ತಿದೆ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ. ಬಹುಶಃ ನೀವು ಸಿನಿಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ, ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತನ ದಯೆ ನಮ್ಮೆಲ್ಲರ ಮೇಲಿರ್ಲಿ, ನಮ್ಮ ಸಿನಿಮಾ ಮೇಲೆ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ. ಹೇಳಿಲ್ಲ, ನಾನು ಮಾರಮ್ಮನ ಅಪ್ಪನ ಪಾತ್ರ ಮಾಡಿದ್ದೇನೆ. ವೆರಿ ಹ್ಯಾಪಿ, ಸೋ ಬ್ಲೆಸ್ಡ್. ಆಮೇಲೆ ನಿಜವಾಗ್ಲೂ ಒಬ್ಬರ ಹೆಸರನ್ನ ಮರೆತೆ ನಾನು. ಆಕ್ಚುಲಿ ಸಂಗೀತ ನಿರ್ದೇಶಕರು ಚೆನ್ನಾಗಿ ಸಂಗೀತವನ್ನು ನೀಡಿದ್ದೀರಿ, ಮತ್ತೆ ನಿಮ್ಮ ರೇಡಿಯೋಗಳಿಗೂ ಕೂಡ ಶಬ್ದ ನಿಶಬ್ದಗಳ ಆಟ ಆಡಿದ್ದೀರಿ ಅಂತ ಭಾವಿಸ್ತೀನಿ. ನಿಮಗೂ ಶುಭವಾಗ್ಲಿ, ಮಾರಮ್ಮದ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಮಾತಾಡ್ರಿ. ಜೈ ಕರ್ನಾಟಕ. ಕರ್ನಾಟಕದ ಕಂಠೀರವ ಶ್ರೀ ರಾಜ್ಕುಮಾರ್ ಅವರಿಗೆ ಜೈ. ಮಿತ್ ಅವರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವ ಗೆಸ್ಟ್ಗೆ, ಆಲ್ ದಿ ಆರ್ಟಿಸ್ಟ್ ಅಂಡ್ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಅಂಡ್ ಕಿನ್ನಲ್ ರಾಜ್ ಮೈ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಸೊ ಸಿಂಹರೂಪಿಣಿ ಆಕ್ಚುಲಿ ಈ ಟೈಮ್ನಲ್ಲಿ, ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ರಿಯಲಿ ತುಂಬ ಗಟ್ಸ್ಬೇಕು. ಕಮರ್ಷಿಯಲ್, ಎಲ್ಲರೂ ಕಮರ್ಷಿಯಲ್ನಲ್ಲಿ ಈ ಪ್ಯಾನ್ ಇಂಡಿಯಾ ಟೈಮಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರೆ. ಬಟ್ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಒಂದು ಆಡಿಯನ್ಸ್ಗೆ ಒಂದು ಡಿಫ್ರೆಂಟ್ ಪಿಕ್ಚರ್ ಕೊಡಬೇಕು ಅವರು ತೀರ್ಮಾನ ಮಾಡಿ, ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್. ಯಾಕಂದರೆ ರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೆ ಒಂದು ಪಿಕ್ಚರ್ನಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಸುಮನ್ ಸರ್ ಇವತ್ತು ಒಂದು ಕ್ಯಾರೆಕ್ಟರ್ ಸರ್ ಹೇಳಿ ಹೇಳಿದವರು. ಸೊ ನಾನು ಕೇಳಿದ್ದೇನೆ, ಆ್ಯಕ್ಚುಲಿ ಇದೊಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ. ಯಾಕಂದರೆ ನಾನು ಆಲ್ರೆಡಿ ತೆಲುಗಿನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ, ಆಮೇಲೆ ಶ್ರೀರಾಮದಾಸ್ನಲ್ಲಿ ಶ್ರೀರಾಮ, ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿನಲ್ಲಿ ಶ್ರೀ ಸತ್ಯನಾರಾಯಣ, ಒಂದು 7 ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರ್ನಲ್ಲಿ ಮಾಡಿದೆ. ಶ್ರೀರಾಮ, ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೆ ನಾನು. ಸೊ ನನಗೆ ಇದೊಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ. ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರು ಇದ್ದಾರ, ಇಲ್ಲಿದ್ದಾರೆ, ಇದ್ದರೆ ಯಾಕೆ ಈಗ ಆಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ, ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ.
ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್. ಸೊ ಆಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ. ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷನಲ್ ಫಿಲಿಮ್. ಬೇಸಿಕಲಿ ಬೇರೆ ತುಂಬ ಕ್ಯಾರೆಕ್ಟರ್ಸ್ ಇದೆ ಅದನ್ನು ನೋಡಿದ್ದೀವಿ. ಆ್ಯಂಡ್ ಈ ಥರ ಪಿಕ್ಚರ್ಸ್ಗೆ ಫಸ್ಟ್ ಬೇಕಿರೋದು ಟೇಕಿಂಗ್, ವಾಟ್ ಐ ಮೀನ್ ಟು ಸೇ ವಿಜುವಲ್ ಬ್ಯೂಟಿ. ಸೊ ಕ್ಯಾಮರಾ ವರ್ಕ್ ನೋಡಿದ್ರೆ, ಸೊ ಕ್ಯಾಮ್ರಾಮನ್ ಅವರಿಗೆ ರಿಯಲಿ ಥ್ಯಾಂಕ್ಸ್. ಆ್ಯಂಡ್ ಮ್ಯೂಸಿಕ್ನಲ್ಲಿ ಒಂದು ಟೆಸ್ಟ್ ಬರ್ತದೆ. ಕಮರ್ಷಿಯಲ್ ಪಿಕ್ಚರ್ಸ್ ಬಾಯ್ ಮೀಟ್ಸ್ ಗರ್ಲ್, ಗರ್ಲ್ ಮೀಟ್ಸ್ ಬಾಯ್, ಈ ಥರ ಪಿಕ್ಚರ್ಗೆ ಈಸಿ ಆಗ್ತದೆ. ಬಟ್ ಡಿವೋಷನಲ್ ಪಿಕ್ಚರ್ನಲ್ಲಿ ಸಾಂಗ್ಸ್ ಕೊಡೋದಿದೆ, ವೇರಿಯೇಷನ್ ಬೇಕು. ಆಮೇಲೆ ಈ ಸಾಂಗ್ ಅಲ್ಲಿ ಇಲ್ಲಿ ಕೇಳಿದ್ರೆ ನಾವು ಆ ಥರ ಬರೋ ಇಟ್ ಶುಡ್ ನಾಟ್ ಕಮ್. ಆ ಥರ ಆಕಾಶ್ ಈಸ್ ಗಿವನ್ ವೆರಿ ಗುಡ್ ಸಾಂಗ್ಸ್, ಒಳ್ಳೆ ಸಾಂಗ್ಸ್. ಸೇಮ್ ಟೈಮ್ ಒಂದು ಬೀಟ್ ಇದೆ, ಒಳ್ಳೆ ಬೀಟ್ ಇದೆ. ಸಪೋಸ್ ಓನ್ಲಿ ಆಡಿಯೋ ಕೇಳಿದರೆ ಅದರೊಂದು ಬೀಟ್ ಇದೆ. ಆ್ಯಂಡ್ ವಿಜುವಲ್ನಲ್ಲಿ ಒಂದು ಸ್ಟೋರಿ, ಒಂದು ಕಥೆ ಇದೆ ಅದರಲ್ಲಿ. ಇಟ್ಸ್ ನಾಟ್ ಬೋರಿಂಗ್. ನನ್ನ ಕ್ಯಾರೆಕ್ಟರ್ ನಾನು ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ಡಿಫ್ರೆಂಟ್ ಒಂದು ವೇ ಆಫ್ ಪರ್ಫಾರ್ಮಿಂಗ್ ಕೂಡ ಡಿಫ್ರೆಂಟ್ ಪರ್ಫಾರ್ಮಿಂಗ್. ಆ್ಯಂಡ್ ರಿಯಲಿ ಮುಖ್ಯವಾಗಿ ಈ ಕ್ಯಾರೆಕ್ಟರ್, ಈ ಡಿವೈನ್ ಕ್ಯಾರೆಕ್ಟರ್ ಮಾಡಲಿಕ್ಕೆ ತುಂಬ ಅದೃಷ್ಟ ಬೇಕು. ಅದು ಎಲ್ಲರಿಗೆ ಅದು ಸಿಕ್ಕುದಿಲ್ಲ, ಸೂಟ್ ಆಗೋದಿಲ್ಲ. ಅದನ್ನು ಸ್ಕ್ರೀನ್ ಆಮೇಲೆ ನೋಡಿದರೆ ಒಂದು ಫೀಲ್ ಬರಬೇಕು, ನಮಗೆ ಒಂದು ಕನೆಕ್ಷನ್ ಬರಬೇಕು. ಸೊ ಸ್ಕ್ರೀನ್ನಲ್ಲಿ ನೋಡಿರೋ ಟೈಮ್ನಲ್ಲಿ ಅದು ಫೀಲ್ ಇದೆ. ಆ ಮ್ಯೂಸಿಕ್, ರೀ ರೆಕಾರ್ಡಿಂಗ್, ಬಾಡಿನಲ್ಲಿ ಆ ಶೇಕ್, ಶಿವರಿಂಗು ಎಲ್ಲ ಬರ್ತಾ ಇದೆ. ಸೊ ಐ ಫೀಲ್ ಈ ಪಿಕ್ಚರ್ ಒಂದು ಒಳ್ಳೆ ಪಿಕ್ಚರ್, ಫುಲ್ ಫ್ಯಾಮಿಲಿ ಹೋಗ್ಬೋದು. ವಲ್ಗಾರಿಟಿ ಇಲ್ಲ, ಸೆಕ್ಸ್ ಇಲ್ಲ, ಏನಿಲ್ಲ. ನೀಟ್ ಫಿಲಿಮ್, ಇಂಟ್ರೆಸ್ಟಿಂಗ್ ಫಿಲಿಮ್. ಆ್ಯಂಡ್ ಅವರ ಅಮ್ಮವರ ಆಶೀರ್ವಾದದಲ್ಲಿ ಪಿಕ್ಚರ್ ಒಳ್ಳೆ ಹಿಟ್ ಆಗಬೇಕು. ಎಲ್ಲ ಆರ್ಟಿಸ್ಟ್ಗಳ ಹೆಸರು ಬರಬೇಕು. ಆ್ಯಂಡ್ ಮೇನ್ ಡಿಸ್ಟ್ರಿಬ್ಯೂಟರ್ಸ್ಗೆ ಅವರಿಗೆ ಬರಬೇಕು. ಆ್ಯಂಡ್ ಇದು ಒಳ್ಳೆ ಮೆಸೇಜ್ ಆಡಿಯನ್ಸ್ಗೆ ರೀಚ್ ಆಗಬೇಕು. ಆಗ್ತದೆ, ಡೆಫಿನೆಟ್ಲಿ ಆಗ್ತದೆ. ಸೊ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಯಾಕಂದರೆ ತುಂಬ ವರ್ಕ್ ರಿಯಲಿ ಹಾರ್ಡ್, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿರೋರು. ಆ್ಯಂಡ್ ಒನ್ಸ್ ಅಗೇನ್ ನನಗೆ ಈ ರೋಲ್ ಕೊಟ್ಟಿರುವ ಪ್ರೊಡ್ಯೂಸರ್ ಮಂಜುನೇಶ್ವರ್ಗೆ ಆ್ಯಂಡ್ ಕಿನಾಗರಾಜ್ ಅವ್ರಿಗೆ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಚಿಕ್ಕವನಿದ್ದಾಗ ಆಗಷ್ಟೇ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡೋಕೆ ಶುರು ಮಾಡಿದಾಗ ಗ್ರಾಮ ದೇವತೆ, ನಾಗದೇವತೆ ಇಂಥ ಮೂವಿಗಳು ತುಂಬಾ ಇನ್ಸ್ಪೈರ್ ಮಾಡಿದ್ರು. ಆಮೇಲೆ ಆಕ್ಟಿಂಗ್ ಅನ್ನ ಪ್ರೊಫೆಷನಲ್ ತಗೊಂಡ ಮೇಲೆ ಎಲ್ಲಾ ಫಾರ್ಮಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಆಕ್ಟಿಂಗ್ ಮಾಡಿದ್ವಿ. ಆದ್ರೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರದಲ್ಲಿ ಇದುವರೆಗೆ ಕಾಣಿಸ್ಕೊಂಡಿರ್ಲಿಲ್ಲ. ಈಗ ಸಿಂಹರೂಪಿಣಿಯಲ್ಲಿ ಅಂತ ಒಂದು ಪಾತ್ರ, ಅದ್ಯಾವ ತರ ಪಾತ್ರ ಅಂದ್ರೆ ಅಮ್ಮ ಮಾರಮ್ಮ ಆಗೋಕೆ ನನ್ನ ಪಾತ್ರ ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಹಳಷ್ಟು ಜನ ಮಾತಾಡಕ್ಕಿದ್ದಾರೆ, ಹಾಗಾಗಿ ಬೇಗ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೆಂಟ್ರ್ ಬನ್ನಿ. ಅಲ್ಲ ಮೇಡಮ್, ಸೆಂಟ್ರ್ ಅದಕ್ಕೆ ಬಿಟ್ಕೊಟ್ಟೆ. ಎಲ್ರಿಗೂ ನಮಸ್ಕಾರ. ದಿವ್ಯಾ ಮೇಡಮ್ ಹೇಳಿದಾಗ ಈ ವೇದಿಕೆ ಮೇಲೆ ಎಷ್ಟೋ ಕಾರ್ಯಕ್ರಮಗಳು ನಿರೂಪಣೆ ಮಾಡಿದ್ದೀನಿ, ಆದ್ರೆ ಇವತ್ತು ಸ್ವಲ್ಪ ಕಾನ್ಶಿಯಸ್ ಆಗ್ತಿದ್ದೀನಿ. ಯಾಕಂದ್ರೆ ನಿಮ್ಮೆಲ್ಲರ ಮುಂದೆ ಕಲಾವಿದೆಯಾಗಿ ನಿಂತಿದ್ದೀನಿ. ಇವತ್ತು ನಾನು ಜೀವನದಲ್ಲಿ ಏನೇ ಆಗಿದ್ರು ಅದು ಮಾಧ್ಯಮದಿಂದಾನೆ. ಯಾವತ್ತು ಯಾರೇ ಕೇಳಿದ್ರು ಫಸ್ಟ್ ನಾನು ಅಂಕಿತಾ ಜರ್ನಲಿಸ್ಟ್ ಅಂತಾನೆ ಶುರು ಮಾಡೋದು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ಸರಿ ಹೇಳಿದಂಗೆ ತುಂಬಾ ದೊಡ್ಡ ಲಿಸ್ಟ್ ಇದೆ ಆರ್ಟಿಸ್ಟ್. ನಾನು ಇದರಲ್ಲಿ ಗೌಡ್ರ ಮಗಳು ಪಾತ್ರ, ಹಳ್ಳಿ ಹುಡುಗಿ, ತುಂಬಾ ಸಾಫ್ಟ್ ಸಿಂಧು ಅನ್ನೋ ಒಂದು ಪಾತ್ರ ನಿಭಾಯಿಸಿದ್ದೀನಿ. ಬಹಳ ಮೃದುವಾದ ಒಂದು ಸ್ವಭಾವದ ಹುಡುಗಿ. ದಿನೇಶ್ ಮಂಗಳೂರ್ ಸರ್ ನನ್ನ ತಂದೆ ಪಾತ್ರ ನಿಭಾಯಿಸಿದ್ದಾರೆ. 3 ಟೈಮ್ ಲೈನ್ ಬರುತ್ತೆ ಸಿನಿಮಾದಲ್ಲಿ. ನಾನು ಈಗಿನ ಜನರೇಷನ್ ಪಾತ್ರ ನಿಭಾಯಿಸಿದ್ದೀನಿ. ಹಾಗೆ ಇದು ಒಂದು ಕ್ಲೀನ್ ಸಿನಿಮಾ, ನೀಟ್ ಸಿನಿಮಾ. ದೇವಿ ಮಹಿಮೆ ಸಿನಿಮಾ ಅಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ವಾ ಅನ್ನೋದು ಒಂದು ಮೇನ್ ಪ್ರಶ್ನೆ ಬರುತ್ತೆ. ಆತರ ಯಾವುದೇ ವಿಚಾರಗಳಿರುತ್ತೆ ಅಂದ್ರೆ ಬಹಳ ಎಂಟರ್ಟೈನಿಂಗ್ ಆಗಿ ಹೆಂಗ್ ಆಡಿಯನ್ಸ್ ಸರ್ವ್ ಮಾಡ್ಬೇಕು ಅಂತ ಎಲ್ಲ ಆಸ್ಪೆಕ್ಟ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತ ಒಂದು ಕತೆ. ಹಂಗಾಗಿ ಅಕ್ಟೋಬರ್ 17ಕ್ಕೆ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮಾಧ್ಯಮದವರ ಬೆಂಬಲ ಯಾವತ್ತೂ ಕೂಡ ಇರಲಿ. ನೀವು ನೋಡಿ ನಿಮಗೆ ಅನ್ನಿಸ್ತು ಅನ್ನೋದನ್ನ ನೀವು ಬರೆದಾಗ ಒಂದಷ್ಟು ಜನರಿಗೆ ಬೆಂಬಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಭಜನ್ ಕರಿ ಫೋಟೋ ಕಲ್ಬಿಡಿ ಗ್ರೂಪ್. ಓಕೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಮ್ಯಾಂಡೇಟರಿ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್.
ನನಗೆ ಫಸ್ಟ್ ಆಫ್ ಆಲ್ ಇದು ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜು ಈ ಮ್ಯೂಸಿಕ್ಗೆ, ಅಂದ್ರೆ ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ, ಈಗ ಎಲ್ಲರೂ ಹೇಳಿದ್ರು ನಮ್ಮ ಟೀಮ್ ಎಲ್ಲರೂ, 4 ಟೈಮ್ ಲೈನ್ಸ್ ಇದೆ ಈ ಮೂವಿಯಲ್ಲಿ. ಒಂದು ತುಂಬಾ ಹಳೆ ಕಾಲದೊಂದು, ಇವಾಗ 60s, 80s ಅಂಡ್ ಆಫ್ ಕೋರ್ಸ್ 2000s ಕೂಡ ಇದೆ. ಈ 4 ಟೈಮ್ ಲೈನ್ಸ್ಗೆ 4 ಡಿಫ್ರೆಂಟ್ ಆಗಿ ಮ್ಯೂಸಿಕ್ ಮಾಡಬೇಕು. ಅಂಡ್ ಈಗ ನೀವು ಸಾಂಗ್ ಕೇಳಿರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ, 3 ಸಾಂಗು ಫುಲ್ ಡಿಫ್ರೆಂಟ್ ಆಗೇ ಆದಷ್ಟು ಕಂಪೋಸ್ ಮಾಡಿದೀವಿ. ಅಂಡ್ ಇದ್ರಲ್ಲಿ ವಿಶೇಷ ಏನಂದ್ರೆ 4 ಫುಲ್ ಸಾಂಗ್ ಇದೆ ಅಂಡ್ 3 ಬಿಟ್ ಸಾಂಗ್ ಇದೆ. ಎಲ್ಲಾ ಸಾಂಗು ಕಿನಾಲ್ ರಾಜ್ ಸರ್ನೇ ಲಿರಿಕ್ ಬರೆದಿದ್ದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಅಫ್ಕೋರ್ಸ್ ಈ ಮೂವಿ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಕ್ಟೋಬರ್ 17 ದೇವ್ರ ದರ್ಶನ ಥಿಯೇಟರ್ ಪಡಿತೀರಾ. ಥ್ಯಾಂಕ್ ಯು. ಅಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಸಿಂಗರ್ಸ್, ಮ್ಯೂಸಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೆ ನನ್ನ ಸಾಂಗ್ ಇಷ್ಟು ಚೆನ್ನಾಗಿ, ನನ್ನ ಟ್ಯೂನ್ ಇಷ್ಟು ಚೆನ್ನಾಗಿ ಕೇಳಿಸ್ತಿರೋದು. ಜಸ್ಕರಣ್ ಸರ್ ಅಫ್ಕೋರ್ಸ್ ಇವ್ರ ಟ್ರೆಂಡ್ ಇವಾಗ ಎಲ್ರಿಗೂ ಗೊತ್ತು, ಮಾಳು ಸರ್ ಗೊತ್ತು, ಸಚಿನ್ ಅಂತ ಇವರು ಇವಾಗ ನಾವು ಕರೆಯೋ ನಮ್ಮ ಟೀಮಲ್ಲಿ ಜೂನಿಯರ್ ಕೈಲಾಶ್ ಕೇರ್ ಅಂತ. ಅಷ್ಟು ಚೆನ್ನಾಗಿದೆ. ಭೂಮಿಯಾಗೆ ಹುಟ್ಟಿ ಇವಾಗ ಕೇಳೋದಲ್ಲ, ಮಾಳು ಸರ್ ಅಂಡ್ ಜಸ್ಕರಣ್ ಸಾರಿ ಸಚಿನ್ ಸರ್ ಹಾಡೋದು. ಓವರ್ ಟು ಯು ಸರ್. ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ನಾನು ಮೂಲತಃ ಬೆಳಗಾವಿಯವನು. ಸುಮಾರು ಸಿನಿಮಾಗಳಿಗೆ ಆಡಿದ್ದೀನಿ, ಬಟ್ ಇದೊಂದು ಚಾಲೆಂಜಿಂಗ್ ಸಾಂಗ್ ಇತ್ತು. ಆಕಾಶ್ ಸರ್ ಹೇಳಿದ್ರು ಚೆನ್ನಾಗಿದೆ, ಒಂದ್ಸಲ ಬಂದು ಆಡಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಹಾಗೂ ಮಾಡು ನಾವು ಎಲ್ಲ ಒಂದೇ, ನನ್ನ ಬೆಳಗಾವಿ ಎಲ್ಲ ಒಂದೇ ನೇಟಿವು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಆಮೇಲೆ ಆಕಾಶ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಕಿನಾಲ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. 17ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಸಿನಿಮಾ ಬಂದು ನೋಡಿ ಹೊಸಬರು ಮಾಡಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ನಮ್ಮದೇ ಆದ ಸ್ಟೈಲಲ್ಲಿ ಉತ್ತರ ಕರ್ನಾಟಕ ಮಾತಾಡೋ ಸ್ಟೈಲ್ ಮಾತಾಡ್ತೀವಿ. ಯಾಕಂದ್ರೆ ನಮ್ಗೆ ಪ್ರೊಫೆಷನಲ್ ಆಗಿ ಮಾತಾಡಕ್ ಬಂದಿದ್ದೆ. ನಾನು ನಿಮ್ಮ ಪ್ರೀತಿಯ ಜನಿಸಿದ ಜಾನಪದ ಗಾಯಕ ಮಾಡಿಕೊಳ್ಳ ವಿಷಯ ಏನಂತ ಕೇಳಿದ್ರೆ, ಮೊದಲನೇದಾಗಿ ಆ ತಾಯಿ ಮಾಲವನ್ನ ಪಾದಕ್ಕೆ ಹಣೆ ಮುಗಿಯುತ್ತ ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಕಿನಾಲ್ ರಾಜ್ ಸರ್ ಅವ್ರಿಗೆ, ಮತ್ತೆ ಅದೇ ರೀತಿಗೆ ಪ್ರೊಡ್ಯೂಸರ್ ನಿಜುಲ್ ಸರ್ ಅವ್ರಿಗೆ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಕಾಶ್ ಸರ್ ಅವ್ರಿಗೆ ನಮಸ್ಕಾರ ತಿಳಿಸುತ್ತೇನೆ. ಅದೇ ರೀತಿಯಾಗಿ ವಿಷಯ ಏನಪ್ಪಾ ಕೇಳಿದ್ರೆ, ಎಲ್ಲ ಒಂದು ಟೋಟಲ್ 5 ಸಾಂಗ್ ಅದಾವ ಸರ್. ಅವೆಲ್ಲ ನನ್ನ ಚಾನಲ್ಗೆ ಕೊಟ್ಟಿದ್ದಾರೆ ಸರ್. ನಮ್ಮ ಉತ್ತರ ಕನ್ನಡದವರು ಬೆಳೀಲಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಮಾಲ್ವಿಪಾಲ್ ಮ್ಯೂಸಿಕ್ ನನ್ನ ಚಾನಲ್ಗೆ ಒಂದು 4 ಸಾಂಗು. ಅದೇ ರೀತಿಯಾಗಿ ಮತ್ತೆ ಮಾಲ್ವಿಪಾಲ್ ಮೇನ್ ಸಿಂಗರ್ ಚಾನಲ್ಗೆ ಒಂದು ಸಾಂಗ್ ಕೊಟ್ಟಿದ್ದಾರೆ. ಎಲ್ಲ ಅದ್ಭುತವಾಗಿ ಮೂಡಿ ಬಂದವೆ. ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ, ಆ ತಾಯಿ ಆಶೀರ್ವಾದದೊಂದಿಗೆ ಈ ಮೂವಿ 100 days ಓಲ್ಡ್ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಇವರು ಮುಖ್ಯತೆ ಯಾಕಂದ್ರೆ ಮುಂಚೆ ಹೇಳಿದ್ರು ಸರ್, ಸ್ಟೇಜ್ ಮೇಲೆ ಬರಕ್ಕಾಗಲ್ಲ ಸರ್, ಕೆಲಸ ಮಾಡೋಣ ಅಂತ. ಆ ಕೆಲಸ ಮಾಡೋದೈತಲ್ಲ, ಅದ್ರಲ್ಲಿ ಇವರು 10% ಗೆದ್ದಿದ್ದಾರೆ. ಸಿನಿಮಾ ಅಂತ ಬಂದೊತ್ತಿಗೆ ಒಂದು ಹಾಡು ಹಾಡಕ್ಕಂತ ಬಂದಿದ್ರು. ಆಕ್ಚುಲಿ ಇವಾಗ ಭೂಮಿಯಾಗ ಹುಟ್ಟಿ ಕೇಳಿದ್ರು ಸರ್, ಈ ಸಾಂಗ್ ನಮ್ಮ ಚಾನಲ್ ಮೂಲಕ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಬೇರೆ ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದ್ವಿ. ಇಲ್ಲ ಸರ್, ಒಂದೇನು ಮತ್ತೆ ಕೊಡಕ್ಕಾಗಲ್ಲ, ಟೋಟಲ್ ಎಲ್ಲ ಸಾಂಗ್ ಮಾಡ್ಬೇಕಾಯ್ತು, ವಿತ್ ಕಮರ್ಷಿಯಲ್ ಬೇರೆ ಇತ್ತು, ಬೇಡ ಅಂದ್ರೆ ಸರ್ ಅಮ್ಮನ್ ಸಿನಿಮಾ ಮಾಡಿದ್ವಿ ಸರ್. ಎಲ್ಲಾ ಸಾಂಗ್ ಇಷ್ಟ ಆಗಿದೆ, ಎಷ್ಟೇ ಕಷ್ಟಪಡ್ಲಿ ಸರ್, ನಿಮ್ಗೆ ಏನ್ ಬೇಕು ಸರ್, ಒಂದ್ ದಕ್ಷಿಣ ಅಂತ ಕೊಡ್ಕೊಂತೀನಿ, ಮಾಡೋಣ ಸರ್ ಅಂದ್ರು ಸರ್. ಇಂಥ ಒಂದು ಕಾಲದಲ್ಲಿ, ಯಾಕಂದ್ರೆ ಇವತ್ತು ಆಡಿಯೋ ಅನ್ನೋದು ಏನೈತಂದ್ರೆ ಬಜೆಟ್ ಇಲ್ಲ, ಆತರ ಇಲ್ಲ ಅಂತ ಬರೀ ಜಾಸ್ತಿ ಇದೇ ಇರುತ್ತೆ. ಬಟ್ ಇವ್ರು ಏನಪ್ಪ ಅಂದ್ರೆ, ನಾವು ಕೇಳಿದ ಬಜೆಟ್ ಕೊಟ್ಟು ಈ ಸಿನಿಮಾ ಆಡಿಯೋ ಕೊಂಡ್ಕೊಂಡಿದ್ರೆ, ಫಸ್ಟ್ ಟೈಮ್ ಒಂದು ಮಲ್ಲು ಲಿಪ್ನ ಅಂತ ಅವ್ರದೇ ಚಾನಲ್ ಓಪನ್ ಮಾಡಿದ್ರೆ, ನಮ್ಮ ಸಿನಿಮಾ ಮೂಲಕ ಅವ್ರು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಾನು ನಿಮ್ಮ ಜಸ್ಕರಣ್ ಸಿಂಗ್ and I'm very happy to be a part of this movie. So few months back Akash Bhaiya told me Jaskaran we are gonna work together soon. So few days back he called me for a song for this song and we planned to record this and it came out really well, and right now the song is loved by everyone and we are getting very good response for the song. So a big thanks to Akash Bhaiya for believing in me, and I wish the whole team very good luck for this movie. Thanks to director sir and producer sir, and I request everyone ki please go and watch this movie in the theaters. Thank you so much. Thank you so much.
ಕ್ಷಮೆ ಕೇಳ್ತೀನಿ. ನಾನು ಸ್ವಲ್ಪ ಟೆಸ್ಟಿಗೆ ಹೋಗಬೇಕಿತ್ತು, ಅದರಿಂದಾಗಿ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಚಿತ್ರದ ನಿರ್ದೇಶಕರಾದ ಕಿನ್ನರರಾಜ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ನಾನು ಇವತ್ತು ನನ್ನ ಹೆಲ್ತ್ ಕಂಡೀಷನ್ ಈ ಥರ ಇದ್ರೂ ನನ್ನನ್ನು ಒಂದು ಲೆಂತಿ ಕ್ಯಾರೆಕ್ಟ್ರಿಗೆ ಒಂದು 5-6 ದಿನ ಶೂಟಿಂಗ್ ಇದೆ, ನಂಬಿಕೆ ಇಟ್ಟು ನನಗೊಂದು ಇದು ಕ್ಯಾರೆಕ್ಟರ್ ಕೊಟ್ಟು ಒಳ್ಳೆ ಸಂಭಾವನೆ ಕೊಟ್ಟು ಈ ಚಿತ್ರದಲ್ಲಿ ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು. ಆ ಅವಕಾಶ ಇದ್ದಕ್ಕೆ ನಾನು ಇವತ್ತು ಇಷ್ಟು ಜನರ ಮುಂದೆ ನಾನು ಮಾತಾಡೋ ನನಗೊಂದು ಅವಕಾಶ ಸಿಕ್ತು. ಏನಕ್ಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಬಹಳಷ್ಟು ನಿರ್ದೇಶಕರು ಈಗ ಹರೀಶ್ ಹುಷಾರಿಲ್ಲಲ್ಲ, ಏನಾದರೂ ಹಾಕೊಂಡು ಏನಕ್ಕೆ ತೊಂದರೆ ತಗೋಬೇಕು, 60-70 ಜನ ಇದರಲ್ಲಿ ಕಲಾವಿದರಿದ್ದಾರೆ, ಏನಾದ್ರು ತೊಂದರೆ ಆದರೆ ಹರೀಶಿಂದಾಗಿ ಫಿಲ್ಮ್ ನಿಂತೋಗೋದು, ಪ್ರಾಬ್ಲಮ್ ಬೇಡ, ಏನಕ್ಕೆ ಬೇಕು ಅಂತ. ಅದರಲ್ಲಿ ಇಷ್ಟಿದ್ರೂ ನಾನು ಹರೀಶ್ ರಾಯ್ನೇ ಬೇಕು ಅಂತೇಳಿ ನನ್ನನ್ನು ಕರೆಸಿ ಕಿನ್ನರರಾಜ್ ಸರ್ ಒಂದು KGF ಎಂಬ ಒಂದು ಒಳ್ಳೆಯ ಚಿತ್ರದಿಂದ ನನ್ನ ಒಂದು ಪರಿಚಯ ಅಂತ ಒಂದು ಉತ್ತಮವಾದ ನಿರ್ದೇಶಕರು ನಾನೇ ಬೇಕು ಅಂತೇಳಿ ಬಂದು, ಅದರಲ್ಲೂ ಅವರು ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವುದೇ ಆರ್ಟಿಸ್ಟ್ ಬೇಕು ಅಂದಾಗ ಅಮ್ಮನ ಒಂದು ಅಪ್ಪಣೆ ಕೇಳ್ತಾರೆ. ಸೊ ಅಮ್ಮ ಹತ್ರ ಅಪ್ಪಣೆ ಕೇಳಿದಾಗಲೂ ಅಮ್ಮ ಹೇಳಿಷ್ಟಿಲ್ಲ ಹಾಕೊಡಿ ಅವನ್ನ, ನನ್ನ ಒಂದು ಕಾಲದ ಅವನು ಆರಾಧನೆ ಮಾಡಿದವನ್ನೇ ಹಾಕೊಡಿ, ಏನು ತೊಂದರೆ ಆಗೋದಿಲ್ಲ ಅಂತೇಳಿ. ನನ್ನ ಅದೃಷ್ಟ, ನನ್ನ ಪುಣ್ಯ, ನನಗೆ 30 ವರ್ಷದ ಫಿಲ್ಮ್ ಜರ್ನಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಮತ್ತೊಂದು ಮುಖ್ಯವಾಗಿ ಅಂದರೆ, ನಾನು ಸುಮನಣ್ಣನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸುಮನಣ್ಣ ನನಗೆ ಜೋಡಿ ಸಿಂಹ, ಇವತ್ತು ಸಿಂಹರಂಬಿಡಿ ಬಿಟ್ಟ ಜೋಡಿ ಸಿಂಹ ಅಂತ ಒಂದು ಫಿಲ್ಮಲ್ಲಿ ಸಾಕ್ಷಿ ಶಿವನ್ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ. ಅದು ಫಿಲ್ಮ್ ರಿಲೀಸ್ ಆಗಿಲ್ಲ, ಬಟ್ ಅದನ್ನು ಆ ಫಿಲ್ಮಲ್ಲಿ ಮಾಡಲಿ ಅಂತ ನನಗೆ ರೆಫರ್ ಮಾಡಿದವರು ತೆಲುಗು ಡೈರೆಕ್ಟರ್. ಅವ್ರಿಗೆ ರೆಫರ್ ಮಾಡಿದ್ರು ನಮ್ಮ ಸುಮನಣ್ಣ ಒಂದು. ಆ್ಯಂಡ್ ಇನ್ನೊಂದು ಆನಂದ್ ಪಿ ರಾಜು ಅಂತ ನಮ್ಮ ಹಳೆಯ ನಿರ್ದೇಶಕರು. ಆ ಸಿನಿಮಾದಲ್ಲಿ ಸುಮನಣ್ಣ ಇನ್ಸ್ಪೆಕ್ಟ್ರು, ನಾನು ಒಬ್ಬ ವಿಲನ್ ಮಗ, ಲೈಫ್ ಸೀನ್ ಎಲ್ಲ ಇತ್ತು. ಕೊನೆಗೆ ಅವರೇ ನನ್ನನ್ನು ಕಿಲಿಂಗ್ ಮಾಡೋ ಸೀನ್, ಎನ್ಕೌಂಟರ್ ಮಾಡೋ ಸೀನ್. ಅಲ್ಲೂ ಒಂದೇ ನಾನು ಡೇಟ್ ಮಿಸ್ ಆಗಿ ಬರಲಿಲ್ಲ, ಉಡುಪಿಯಲ್ಲಿದ್ದೆ. ಸೊ ಆನಂದ್ ಪಿ ರಾಜು ತುಂಬ ಕೋಪಿಷ್ಟ ನಿರ್ದೇಶಕರು. ಬೇಡ ಅವನನ್ನು ತೆಗೆದು ನಾನು ಬೇರೆ ಆರ್ಟಿಸ್ಟ್ ಹಾಕೋತೀನಿ, ಅವ್ನು ಬೇಡ ಅಂತ. ಯಾಕಂದರೆ ಸುಮನಣ್ಣ ತೆಲುಗಲ್ಲಿ ಭಾಳ ಫೇಮಸ್ ಬಿಸಿ ನಟರು, ಅವ್ರು ಬಂದು ಇಲ್ಲಿ ಕಾಯ್ಬೇಕು ಅಂತೇಳಿ ನನ್ನನ್ನು ಕ್ಯಾನ್ಸಲ್ ಮಾಡಿದಾಗ, ಇಲ್ಲ ಬರಲಿ ಅವರು ನಟರೆ, ಆ ಥರ ಮಾಡಬೇಡಿ, ನಾನು ಒನ್ ಡೇ ಕೊಡ್ತೀನಿ ಅಂತ ಹೇಳಿ ನನಗೆ ಆ ಫಿಲ್ಮಲ್ಲಿ ಒಂದು ಆ್ಯಕ್ಟ್ ಮಾಡೋ ಒಂದು ಅವಕಾಶ. ಅವತ್ತು ಇವ್ರು ಬೇಡ ಅಂತ ಏನು ಸುಮ್ಮನೆ ನಿಲ್ತಿದ್ರೆ ಅವತ್ತು ನನಗೆ ಅದು ಕ್ಯಾರೆಕ್ಟರ್ ತಪ್ಪೇ ಹೋಗ್ತಿತ್ತು. ನಾನು ಏನಕ್ಕೆ ಈ ಮಾತು ಇವತ್ತು ಹೇಳಿದೆ ಅಂದರೆ, ಆನಂದ್ ಪಿ ರಾಜು ಅವರು ನೆಕ್ಸ್ಟ್ ಡೇ ನಾನು ಬಂದೆ, ಒನ್ ಡೇ ಬಿಟ್ಟು ಬಂದಾಗ ಫಸ್ಟ್ ಹೋಗಿ ಸುಮನಣ್ಣನ ಮಾತಾಡ್ಸು ತಂದರು. ಏನಕ್ಕೆ ಅವರೇ ನೀನು ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಒಬ್ಬರು ನಾಯಕ ನಟಿದ್ದಾರಲ್ಲ, ನಮಗೆ ಈ ಥರ ಸಪೋರ್ಟ್ ಮಾಡಿದ್ರೆ ಸಾಕು ಕಲಾವಿದರು ನಾವು ಇರಕ್ಕೆ ಸಾಧ್ಯ. ಯಾಕಂದರೆ ಮುಖ್ಯವಾಗಿ ನಾಯಕ ನಟರ ಚಿತ್ರದಲ್ಲಿ ಕಥೆಯನ್ನು ನಿರ್ದೇಶಕರ ಕಥೆ ತೋರಿಸ್ಕೊಂಡು ಹೋಗೋದೇ ನಾಯಕ ನಟರು ಒಂದು ಸಪೋರ್ಟ್ ಇರಬೇಕು ಕಲಾವಿದರಿಗೆ, ಎಲ್ಲ ನಮ್ಮ ಕನ್ನಡದ ಕಲಾವಿದರಿಗೆ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮನಮೋಹನ್ ರೈ ಬೇರೆ ನಮ್ಮ ಆತ್ಮೀಯ ಸ್ನೇಹಿತ, ಇವತ್ತು ಭಾಳ ದಿವಸ ನೋಡ್ತಿದ್ದೀವಿ. ಎಲ್ಲ ಇದ್ದಾರೆ, ಸುಮಾರು 70 ಜನ ಇದ್ದಾರೆ ಈ ಚಿತ್ರದಲ್ಲಿ. ನಿಮ್ಮ ಆಶೀರ್ವಾದ. ಈ ತಿಂಗಳು 17ಕ್ಕೆ ಸಿಂಹರೂಪಿಣಿ ಫಿಲ್ಮ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಈ ಫಿಲ್ಮ್ ನೋಡಿ ದೇವದರ್ಶನ ಪಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ ಹೇಳಿ, ಮೂಲತಃ ಹಾಸನ್ ನಮ್ದು. ಸಿನಿಮಾ ಮಾಡೋದಕ್ಕಿಂತ ಮುಂಚೆ ತುಂಬಾ ಭಯ ಇತ್ತು, ಯಾಕೆಂದ್ರೆ ನಾನು ಹೊಸಬಾಗಿರೋದ್ರಿಂದ ತುಂಬಾ ಸೀನಿಯರ್ಸ್ಗಳಿದ್ರು. ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಇತ್ತು. ಆ ಭಯದಲ್ಲೇ ನಾನು ಹೋಗ್ತಾ ಇದ್ದೆ. ಅಡ್ಜಸ್ಟ್ ಆಗೋದಕ್ಕೆ ಒಂದು 2-3 ದಿನ ಬೇಕಿತ್ತು. ಒಂದು 3 ದಿನ ಆದ್ಮೇಲೆ ಸರ್ ನನಗೆ ತುಂಬಾ ಧೈರ್ಯ ಕೊಟ್ರು. ಏನಿಲ್ಲ ಸಾಗರ್, ಅಮ್ಮ ಇದ್ದಾರೆ, ತಲೆಗೆಡಿಸ್ಕೋಬೇಡಿ, ನೀವೇನೋ ಮೈಂಡಲ್ಲಿ ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ನೀವು ಜಸ್ಟ್ ಮೇಕಪ್ ಹಾಕೊಂಡು ಬನ್ನಿ, ಅದಾಗತ್ತೆ ಅಂತ ಹೇಳಿ. ನನ್ನ ಒಂದು ಪಾತ್ರ ಸೂರ್ಯ ಅಂತ ಹೇಳಿ ಅಮ್ಮನ ಆರಾಧಕ ಆಗಿರ್ತೀನಿ. ಸಿನಿಮಾದಲ್ಲಿ ಫೈಟ್ ಇದೆ, ಸಾಂಗ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ನೋವಿದೆ, ಇದೆಲ್ಲೂ ಬೇಜಾರಾಗಲ್ಲ. ಇದೇ 17 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಪ್ಲೀಸ್ ನೋಡಿ, ಹಾರೈಸಿ. ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಜೈ ಮಾರಮ್ಮ. ಮಾರಮ್ಮ ತಾಯಿ ಕ್ಯಾರೆಕ್ಟರ್ ನಾನು ಮಾಡಿದೀನಿ ಅನ್ನೋದು ಎಲ್ರಿಗೂ ಗೊತ್ತು, ಬಟ್ ಆ ಮಾರಮ್ಮ ತಾಯಿ ಏನ್ ಹಾಕ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಯಶ್ ಶೆಟ್ಟಿ ಅವರು ಮುಂಚೆನೆ ಹೇಳಿದ್ರು, ಮಾರಮ್ಮ ತಾಯಿ ಆಗೋದಕ್ಕೆ ಕಾರಣ ನಾನೇನೆ ಅಂತ ಹೇಳಿ.
ಸೊ ಅದ್ರ ಮಧ್ಯದಲ್ಲಿ ನಾನಿರ್ತೀನಿ. ಅದು ಹೇಗೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ. ಇದೇ October 17th ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ ನಿಮ್ಮ ಹತ್ರದಲ್ಲೇ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಎಲ್ಲರೂ ಕೇಳ್ಕೊಂತೀನಿ. ಹಾಗೆ ನನಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೆಕಗ್ನೈಸ್ ಆಗುವಂತ ಒಂದು ಕ್ಯಾರೆಕ್ಟರ್ ನ ಕೊಟ್ಟಿರುವಂತಹ ಶ್ರೀಯುತ ನಂಜುಂಡೇಶ್ವರ ಸರ್ ಅವರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಡೈರೆಕ್ಟರ್ ಸರ್, ಹೊಸಬ್ರಿಗೆ ಆಕ್ಟಿಂಗ್ ಹೆಂಗ್ ಬರುತ್ತೋ ಏನ್ ಬರುತ್ತೋ ಅನ್ನೋದು ಗೊತ್ತಿರಲ್ಲ. ಆ ಧೈರ್ಯವನ್ನ ಕೊಟ್ಟು ನಮ್ಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿ ನಮ್ಗೆ ಬೆನ್ನೆಲುಬಾಗಿ ನಿಂತು ನಮ್ಗೆ ಸಪೋರ್ಟ್ ಮಾಡಿದಂತಹ ಕಿನಾಲ್ ರಾಜ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಖುಷಿ ಬಸರು ಅಂತ. ಫಸ್ಟ್ ಆಫ್ ಆಲ್ ಕಿನಾಲ್ ರಾಜ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಸೊ ಇದೇ 17th ರಿಲೀಸ್ ಆಗ್ತಾ ಇದೆ. ಎಲ್ಲ ಬಂದು ನೋಡಿ ಸರ್. ಶ್ರೀ ಮಾರಮ್ಮ ದೇವಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾ ಒಂದೆರಡು ಮಾತು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಕೆಲಸವೇ ದೇವರು ಅಂತ ಹೇಳ್ತಿದ್ದಾರೆ, ಅದು ಸತ್ಯ. ಇದರಲ್ಲಿ ಆ ತಾಯಿ ಮಾಯಮ್ಮನೇ ಬಂದು ನಾನೇ ನಿರ್ದೇಶನ ಮಾಡ್ಬೇಕಂತ ನನ್ನ ಪ್ರೀತಿಯ ಕಿನ್ನಲ್ ರಾಜ್ ಅವರಿಗೆ ಆಯ್ಕೆಯಾಗಿ ಈ ಚಿತ್ರವನ್ನು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಹಾಗೆ ನಮ್ಮ ನಿರ್ಮಾಪಕರಾದ ನಂಜುಂಡೇಶ್ವರವರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲ ಹಳೆಯ ಕಲಾವಿದರು ಹಾಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ, ದೊಡ್ಡ ಸಂತೋಷ. ಹಾಗೆ ನಮ್ಮ ಕನ್ನಡ, ತೆಲುಗು, ತಮಿಳ್ ಸೂಪರ್ ಸ್ಟಾರ್ ಆದ ಸುಮನ್ ಅವರಿಗೂ ಧನ್ಯವಾದಗಳು. ಹಾಗೆ ನನ್ನ ಪ್ರೀತಿ ಹರೀಶ್ ನಾಯ್, ಥ್ಯಾಂಕ್ ಯು ಕಮಿಂಗ್. ಎಲ್ಲ ನಮ್ಮ ಕಲಾವಿದರು, ತುಂಬಾ ಜನ ಕಲಾವಿದರಿದ್ದಾರೆ ಅಲ್ಲಿ. ಎಲ್ರಿಗೂ ತುಂಬಾ ವಿಜಯ್ ಅವರೇ, ನಿಮ್ಮ ಹೆಸರು ಮರೆಯಕ್ಕಾಗಲ್ಲ. ನನ್ನ ತಮ್ಮನ ಹೆಸರು ವಿಜಯ್ ಅಂತ. ಚೆಂಡೂರು ಅಂದ್ರೆ ಅರ್ಥ ಆಗಿಲ್ಲ ವಿಜಯ್ ಚೆಂಡೂರು ಅವರೇ, ಚೆನ್ನಾಗಿ ಮಾಡಿದ್ದೀರಾ. ಆಗ ಸ್ವಲ್ಪ ವೀಕ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿದ್ದೀರಾ. ಬಾರಿ ಚೆಂಡಾಟ ಜಾಸ್ತಿ ಆಡ್ತಿದ್ರು. ಓಹೋ, ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಕಿನ್ನಲ್ ರಾಜ್ ಅವರಿಗೆ ಆದಷ್ಟು ಬೇಗ ಇನ್ನೊಂದು ಚಿತ್ರ ಮಾಡಬೇಕು. ಆ ಚಿತ್ರದಲ್ಲಿ ನಾನು ಪಾತ್ರ ಮಾಡಬೇಕು. ಆ ಪಾತ್ರ ಸೇರ್ಬಿಟ್ಟು 3ನೇ ಪಿಕ್ಚರ್ ಆಗುತ್ತೆ. ಪೇಮೆಂಟ್ ಒಳ್ಳೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ DOP ಅವರು ತುಂಬಾ ಚೆನ್ನಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಕಿರಣ್ ಸರ್ ಏನ್ ಸರ್ ಕನ್ಫ್ಯೂಸ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಮಿಸ್ಟರ್ ಧನ್ಯವಾದಗಳು. ಹಾಗೆ ಎಲ್ಲ ನನ್ನ ಪ್ರೀತಿಯ ಮೀಡಿಯಾದವರಿಗೂ ಪತ್ರಕರ್ತರವರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರೂ 18ನೇ ತಾರೀಕು ಬಂದು ಚಿತ್ರ ನೋಡಿ ಹಾರೈಸಿ ನಮ್ಮ ನಿರ್ಮಾಪಕರಿಗೆ ಜೂಮ್ ತುಂಬಿಸಿ. ಓಕೆ, ದೇವ್ರ ದಯ ಎಲ್ಲ ಬೇಕು. ದೇವ್ರ ದಯಕ್ಕಿಂತ ನಿಮ್ಮ ದಯ ಅತಿ ಮುಖ್ಯ. ಓಕೆ, ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ಗೌಡನ ಮಗನ ಪಾತ್ರ ಮಾಡಿದ್ದೀನಿ, ಅಂದ್ರೆ ಹೀರೋಯಿನ್ ಅಣ್ಣನ ಕ್ಯಾರೆಕ್ಟರ್. ಸೊ ಮಾರಮ್ಮ ತಾಯಿ ಆಶೀರ್ವಾದ ನನ್ನ ಸಿನಿಮಾ ಟೀಮ್ ಮೇಲೆ ಇದೆ. ನಿಮ್ಮ ಆಶೀರ್ವಾದನೂ ಸಹ ನನ್ನ ಸಿನಿಮಾ ಟೀಮ್ ಮೇಲೆ ಇರಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಚಿತ್ರತಂಡದಿಂದ ಒಂದೊಳ್ಳೆ ಸಿನಿಮಾ ಬಂದಿದೆ. ಇದೇ 17ನೇ ತಾರೀಕು ರಿಲೀಸ್ ಆಗುತ್ತೆ. ಥಿಯೇಟರ್ಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಕಿಶೋರ್ ಅಂತಾರೆ. ನಾನು ಸುಮನ್ ಸರ್ ಚಿಕ್ಕ ವಯಸ್ಸಿಂದ ತುಂಬಾ ಫ್ಯಾನ್. ಅವ್ರ ಸಿನಿಮಾ ಟಿಕೆಟ್ಗೋಸ್ಕರ ನಾವು ಬೆಳಗ್ಗೆಯಿಂದ ನೈಟ್ ವರ್ಗೂ ಕಾಯ್ತಾ ಇದೆ. ಆ ತರ ಫ್ಯಾನ್ ನಾವು. ಅವ್ರ ಸಿನಿಮಾ ನಾನು DA ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಮಹಾಲಕ್ಷ್ಮಿ ಮೇಡಮ್ ಅವ್ರದ್ದೇ ಅವ್ರಿಬ್ಬರು ಕಾಂಬಿನೇಷನ್ ದಲ್ಲಿ ಇವಾಗನೂ ನಾವು ಹಾಲೆಲ್ಲ ಕೇಳ್ತಾ ಇರುತ್ತೆ ನಮ್ಮ ಸ್ಟುಡಿಯೋದಲ್ಲಿ. ಅವ್ರ ಸಿನಿಮಾ ನಾವು ಇಬ್ಬರು ಸಿನಿಮಾ ನಾನು ಕೆಂಡರ್ ಸರ್ಗೂ ನಾನೇ ಮಾಡ್ತಾ ಇದ್ದೆ. ಸಾರ್ ಸಿನಿಮಾ ಸಿಂಹರೂಪಿಣಿ ನಾವೇ ಮಾಡ್ತಾ ಇದ್ದೆ. ಅದು ತುಂಬಾ ಹ್ಯಾಪಿ ನನ್ಗೂ.
ಆಮೇಲೆ ನಮ್ಮ ಕೆನಲ್ ಸಾರ್ಗೊಂದು ಥ್ಯಾಂಕ್ಸ್, ಆಮೇಲೆ ಪ್ರೊಡ್ಯೂಸರ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅವರು ನಮ್ಮ ಕನ್ನಡ ಸಿನಿಮಾಕ್ಕೆ ಕೋಡಿ ರಾಮಕೃಷ್ಣ ತರ ಆಗ್ಬೇಕಂತ ನನಗೂ ತುಂಬಾ ಆಸೆ. ಈ ಸಿನಿಮಾ ಹಿಟ್ ಆಗ್ಬೇಕಂತ ನಾನು ಕೇಳ್ಕೊಂತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ರೂಪಿಣಿ ಇದೊಂದು ನೈಜ ಘಟನೆ ಆದಂತ ಒಂದು ಸಿನಿಮಾ. ನಾವೇನು ಈ ಅಣ್ಣಮ್ಮ ಉತ್ಸವ ನೋಡ್ತೀವೋ, ಆಮೇಲೆ ಕಬ್ಬಲಮ್ಮ ಉತ್ಸವ ನೋಡ್ತೀವೋ, ಈ ಪಲ್ಲಕ್ಕಿ ಕುಣಿತ ನೋಡ್ತಿರ್ಬೋದು. ಆಕ್ಚುಲಿ ಆ ತರ ಘಟನೆಗಳು ಇದಾವೆ. ಆಮೇಲೆ ಏನೋ ಮಳೆ ಬರ್ಲಿದ ತಕ್ಷಣ ಒಂದು ನಂಬಿಕೆಗಳಿದ್ದಾವೆ ಗೊತ್ತಾ, ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ, ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ. ಅಂದ್ರೆ ಹಳ್ಳಿ ಕಡೆ ಕೆಲವು ನಂಬ್ಕೊತಾರೆ. ಈ ತರ ಸಣ್ಣ ಪುಟ್ಟ ಸಣ್ಣ ವಿಷಯಗಳನ್ನ ಎತ್ತಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದ್ವಿ, ನಿಜ ಘಟನೆ ಕೂಡ. ಆ ತರ ಒಂದು ಸಣ್ಣ ಎಳೆಗಳನ್ನ ಇಟ್ಕೊಂಡು, ಜೊತೆಗೆ ಮಾರಮ್ಮ ದೇವಿ ಅಂದ್ರೆ ಪ್ರತಿಯೊಂದು ದೇವರಿಗೂ ಒಂದು ಕಥೆ ಇದೆ, ಹಿನ್ನೆಲೆ ಇದೆ. ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ. ಆಕೆ ಮಾರಮ್ಮ ಯಾಕಾಗ್ತಾಳೆ ಅನ್ನೋದು ಒಂದು ಕಥೆ ಆದ್ರೆ, ತದನಂತರ ಈ ಶುಭ ನಿಶುಭರನ್ನ ರಾಕ್ಷಸ ಸಂಹಾರ ಬಗ್ಗೆ ಪಾರ್ವತಿ ದೇವಿ 7 ಅವತಾರ ತಾಳ್ತಾರೆ. ಆ 7ನೇ ಅವತಾರ ಮಾರಮ್ಮ ದೇವಿ. ಈ ತರ ಎಲ್ಲ ಒಂದು ವಿಷಯಗಳನ್ನ ಇಟ್ಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಿದೀವಿ, ಸಿನಿಮಾ ರೂಪಿಣಿ ಅಂತ. ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ ಸರ್ ಪರಿಚಯ ಆಗಿದ್ದೆ. ನಾನು ಒಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯಕ್ಕೆ ಹೋಗ್ಬೇಕಂತ ಮಾತಾಕಿತ್ತು. ಚಿತ್ರಕಥೆ ಎಲ್ಲ ಮಾಡ್ತಾ ಇಲ್ಲ ಸರ್ ಈ ತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಯಾಕಂದ್ರೆ ಒಬ್ಬ ಆಡಿಯನ್ಸ್ ಒಂದು 100 ರೂಪಾಯಿ ಕೊಡ್ತಾನೋ 200 ರೂಪಾಯಿ ಕೊಡ್ತಾನೋ ಅಥವಾ 500 ರೂಪಾಯಿ ಕೊಡ್ತಾನೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು. ನೀವು ಕಂಟೆಂಟ್ ಏನೇ ಮಾಡಿ, ಕೇವಲ ಎಂಟರ್ಟೈನ್ಮೆಂಟ್ ವಿಷಯಗಳನ್ನ ತಲುಪಿಸೋದು ಏನಪ್ಪಾ ಅಂದ್ರೆ, ಒಬ್ಬ ಪರಿಚಯಸ್ಥ ಮುಖಗಳು ಒಂದು ಗೌರವ ಮಾಡ್ತಿದ್ದಾರೆ ಅಂದ್ರೆ ಓಕೆ, ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತಾರೆ. ವಿಲನ್ ಮಾಡ್ತಾರೆ ಅಂದ್ರೆ ಒಬ್ಬರು ಈ ತರ ಸುಮಾರು ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ ಅನಿಸ್ಬೇಕು, ಈ ತರ ಇದ್ದಾರೆ, ಇವ್ರಿದ್ದಾರೆ, ಪರವಾಗಿಲ್ಲಪ್ಪ ನಾನು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ರೆ ಆರ್ಟಿಸ್ಟ್ ಬರ್ತಿದ್ದಾರೆ ಅಂತ. ಜೊತೆಗೆ ಹಾಡುಗಳು, ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ ನ ಸೆಳ್ಕೋಬಹುದು. ಆ ನಿಟ್ಟಿನಲ್ಲಿ ನಾವೇನೇ ಕೇಳಿದ್ರು ನಮ್ಮ ಪ್ರೊಡ್ಯೂಸರ್ ನಾವೊಂದು 25 ಜನ ಜೂನಿಯರ್ಸ್ ಹಾಕೊಂಡು ಪರವಾಗಿಲ್ಲ ಸರ್, ಅಮ್ಮನ ಉತ್ಸವ ತಾನೇ ಆಗ್ಲಿ, ಒಂದು 150 ಹಾಕಿ ಅಂತ ಹೇಳೋರು. ಸಿನಿಮಾ ಪ್ರೀತಿಸೋರು. ಇಂಥ ನಿರ್ಮಾಪಕರು ಉಳಿಬೇಕು, ಬೆಳಿಬೇಕು. ನಮ್ಮ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿ ಆಗಿದೆ ಅಂತ 100% ನಂಬಿಕೆ ಇದೆ. ಯಾಕಂದ್ರೆ ಒಬ್ಬರಿಬ್ಬರನ್ನ ಆರ್ಟಿಸ್ಟ್ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ. ಅಂತಂದ್ರೆ ಒಂದು 60-65 ಜನ ಆರ್ಟಿಸ್ಟ್ ಕರ್ಕೊಂಡ್ಬಂದು ಈ ತರ ಸಿನಿಮಾ ಮಾಡಿ ನಾವು ಮುಂಚೆ ಹೇಗಿದ್ವು ಅದೇ ತರ ಖುಷಿಯಾಗಿ ಆರಾಮಾಗಿ ಹ್ಯಾಪಿ ಆಗಿದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಗೊತ್ತು ಆಕ್ಚುಲಿ ಒಬ್ಬರು ಬರ್ಲಿಕ್ಕೆ ಸರ್ ಇಲ್ಲ ಸರ್ ಕಟ್ ಮಾಡಿದ್ವಿ ಸರ್ ಕ್ಯಾರೆಕ್ಟರ್, ಇಲ್ಲ ಸರ್ ಈ ತರ ಕಟ್ ಮಾಡಿದ್ವಿ. ಬಟ್ ಅವ್ರ ಹಂಗೆಲ್ಲ ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಬಿಕಾಸ್ ಎಷ್ಟೈತಿ ಸರ್ ಆಕ್ಚುಲಿ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡ್ತಿದ್ರು ಆಕ್ಚುಲಿ ಸರ್, ಅವರೇ ಬೇಕು ಅಂತ ಹೇಳಿದ್ರೆ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸುಮನ್ ಸರ್ ಅಷ್ಟೇ ಸರ್, ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ತರ ಹಿಂಗಿದೆ, ನೆಗೆಟಿವ್ ಕ್ಯಾರೆಕ್ಟರ್. ಯಾಕಂದ್ರೆ ಅವ್ರು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವ್ರು ದೊಡ್ಡ ಗುಣ ಆ ತರ ಮಾಡಿದ್ರು. ಹರೀಶ್ ರೈ ಸರ್ ಅದು ಪ್ರತಿಯೊಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡ್ರು. ನಮ್ಮೆಲ್ಲಾ ಪ್ರಯತ್ನ 17ನೇ ತಾರೀಕು, ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ, ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ 17ರಿಂದ ಅಂತ ಹೇಳಿ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ನೀವು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. 100% ನಿಮ್ಮಲ್ಲಿ ಅಮ್ಮನವರ ದರ್ಶನ ಆಗೇ ಆಗುತ್ತೆ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನೋಡಿ. ಥ್ಯಾಂಕ್ಸ್. ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಏನ್ ಕ್ಷಮೆ ಅಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ನಿರ್ದೇಶಕರು ಮತ್ತೆ ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಒಂದು 65ರಿಂದ 70 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗ್ ಅಲ್ಲೂ ಅಷ್ಟೇ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಏನ್ ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನ ಖಂಡಿತವಾಗ್ಲೂ ನಾವು ಜೊತೆಲಿ ಇಟ್ಕೊಂಡು ಅದನ್ನ ನಾವು ಕೊಟ್ಟಿದೀವಿ. ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ 60ರಿಂದ 70 ಜನ ಕಲಾವಿದ್ರು, ಮತ್ತೆ ಇನ್ನೂ ಸ್ವಲ್ಪ ಎಲ್ಲ ಸೇರ್ಕೊಂಡ್ರೆ 120+ ಆಗ್ಬಿಡುತ್ತೆ. ಯಾರೋ 4 ಹೆಸರು ಹೇಳಿ 4 ಹೆಸರು ಹೇಳಿಲ್ಲ ಅಂದ್ರೆ ಅಲ್ಲಿ ಬಂದ್ಮೇಲೆ ನನ್ನ ಬೈಕೊಂತಾರೆ. ಸೊ ಆ ಕಡೆ ಎಲ್ಲ ನೆನಪಿಲ್ಲ ನನಗೆ, 124 ಹೆಸರು ನೆನಪಿಲ್ಲ. ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಏನು ಸಂಸ್ಥೆ ಇದೆ, ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಅನ್ನೋ ಭೇದ ಭಾವವನ್ನೇ ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರ್ಯಾರು ಸಹಕಾರ ನೀಡಿದ್ರು, ಅಭಿನಯಿಸಿದ್ರು, ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು,
ಇರ್ಬೋದು, ಮತ್ತೆ ಎಲ್ಲರೂ ನನಗೆ ಒಂದು ಕುಟುಂಬ ತರ ಆಗೋಗಿದೆ. ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ, ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ. ನಾವೆಲ್ಲ ತಾಯಿಯ ಮಕ್ಕಳು. ಆ ತಾಯಿ ಏನೊಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ. ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಿ ನಿಂತಿದ್ದಾರೆ. ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ. ಸೊ ಹಾಗೆ ಇನ್ನೊಬ್ಬರು ನಮ್ಮ ಸ್ನೇಹಿತರನ್ನ ನಾನು ಖಂಡಿತ ಅವರ ಈ ಸಂದರ್ಭದಲ್ಲಿ ತಾಯಿನೇ ಒಬ್ಬರು ನನಗೆ ಶಕ್ತಿಯಾಗಿ ನೀಡಿರ್ತಕ್ಕಂಥ ನಮ್ಮ ಬಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಮುಖಾಂತರ ನೀವೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳ್ತಾ, ಮತ್ತೆ ಈ ಚಿತ್ರಕ್ಕೆ ಕಿನ್ನರ್ ರಾಜ್ ಸರ್ ಅಂತವ್ರು ಬಂದ್ರೆ ಮಾತ್ರ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿಕ್ಕೆ ಖಂಡಿತ ಸಾಧ್ಯ. ಯಾಕೆಂದ್ರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇದು ಬೇರೆ ಯಾರಿಗೂ ಅನ್ವಯಿಸುವಂತದ್ದಲ್ಲ. ಇನ್ನೂ ಒಳ್ಳೊಳ್ಳೆ ಇರ್ಬೋದು, ಬಟ್ ನಾನು ನೋಡಿರ್ತಕ್ಕಂತ ಒಂದು ಸರಳ ವ್ಯಕ್ತಿತ್ವ, ಒಂದು ಭಕ್ತಿಯಲ್ಲಿ ಸಿನಿಮಾ ಮಾಡತಕ್ಕಂತ ಒಂದು ವ್ಯಕ್ತಿನ ನಿರ್ದೇಶಕನ ಜೊತೆಲಿ ನಾನು ಕೆಲಸ ಮಾಡಿದ್ದೇನೆ. ಹಾಗೆ ನಮ್ಮ ಇವ್ರು ನೆನೆಸ್ಕೊಳ್ಳೇಬೇಕು, ಯಾರು ಆಕಾಶ್ ಪರ್ವಜಿ ಅವ್ರನ್ನ. ರಿಯಲಿ ಗ್ರೇಟ್. ಅವರು ಯಾವುದೋ ಒಂದು ಲೆವೆಲ್ಗೆ ಈ ಒಂದು ಚಿತ್ರವನ್ನ ತಗೊಂಡೋಗಿದ್ದಾರೆ. ಕಲೆಯಲ್ಲಂತೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಜೀವ ತುಂಬಿ ಅದನ್ನ ವೈಭವವಾಗಿ ಅಮ್ಮನ ಉತ್ಸವವಾಗಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಮತ್ತೆ ಇವೆಲ್ಲ ಸೇರಿರ್ತಕ್ಕಂತಹ ಪತ್ರಕರ್ತ ಮಿತ್ರರಿಗೂ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ರೂ ನನ್ನ ಸಿನಿಮಾ ತಂಡಕ್ಕೆ ಯಾರ್ಯಾರೆಲ್ಲ ಸಹಕಾರ ನೀಡಿ ನನ್ನ ಬೆನ್ನೆಲುಬಾಗಿ ತಾಯಿ ಸೇವೆ ಅಂತ ಮಾಡಿದ್ದಾರೆ. ನನ್ನ ಸೇವೆ ಅಂತಲ್ಲ, ನಾನು ನಿಮ್ಮಲ್ಲಿ ಒಬ್ಬ ಆಗಿ ಈ ಚಿತ್ರತಂಡನ ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ತಗೊಂಡ್ ಬಂದಿದ್ವಿ. ಇನ್ನೇನಿದ್ರು ಕೆಲಸ ಅಮ್ಮಂದು ಮಕ್ಕಳು ಆಟ ನಾವು ನೋಡ್ತೀವಿ ಅಷ್ಟೇ. ದಯವಿಟ್ಟು ಏನಾದ್ರು ಸಣ್ಣ ಪುಟ್ಟ ಮಾತುಗಳಲ್ಲಿ ಲೋಪದೋಷಗಳಿದ್ರೆ ಕ್ಷಮೆ ಮಾಡ್ತಾ, ತಾಯಿಯ ಆಶೀರ್ವಾದವನ್ನ ಕೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯನ್ನ ಕೇಳ್ತಾ, ಇದೇ ಅಕ್ಟೋಬರ್ 17ಕ್ಕೆ ನಿಮ್ಮೆಲ್ಲರಿಗೂ ಅಮ್ಮನ ದರ್ಶನ. ಥ್ಯಾಂಕ್ ಯು, ನಮಸ್ತೆ. ಈ ಒಂದು ದೊಡ್ಡ ಏನಕ್ಕೆ ಅಂತಂದ್ರೆ ಇಂಥ ಸಿನಿಮಾಗೆ ಯಾಕೆ ಬೇಕು ಅಂದ್ರೆ ಒಂದು ಘಟನೆ ಹೇಳಕ್ ಇಷ್ಟಪಡ್ತೀನಿ. ಅಶ್ವಥ್ ಸರ್ ಒಂದು ಘಟನೆ ಅಂದ್ರೆ ಆಗಿರೋದು ಅವ್ರದ್ದು ದೊಡ್ಡ ಗುಣ, ಇವ್ರದ್ದು ದೊಡ್ಡ ಗುಣ. ಯಾಕಂದ್ರೆ 8ನೇ ತಾರೀಕು ಒಂದೇ ಶೂಟ್ ಆಗುತ್ತೆ, ಬರ್ತಾರೆ. ಬೆಳಗ್ಗೆಯಿಂದ ಎಂಟರ್ಟೈನ್ಮೆಂಟ್ ಆರಾಮ್ ಖುಷಿಯಾಗಿ ಮಾಡ್ತೀವಿ. ಸಂಜೆ ಆದ ತಕ್ಷಣ ಹೋದ್ಮೇಲೆ ನಾಳೆ ಎಲ್ಲ ವರ್ಕ್ ಶುರು ಮಾಡ್ಬೇಕು. 9:09 ಫೋನ್ ಮಾಡ್ತಾರೆ, ಸರ್ ಒಂದು ನಮ್ಮ ಕಡೆ ಇದು ತೀರ್ಕೊಂಡಿದ್ದಾರೆ, ಮುಗಿಸ್ಕೊಂಡು ಮತ್ತೆ 2 ಗಂಟೆ 2:30 ಅಷ್ಟಕ್ಕೆ ಬರ್ತೀನಿ ಸರ್, 3 ಗಂಟೆ ಶೂಟಿಂಗ್ ಶುರು ಮಾಡೋಣ ಸರ್. ಇಲ್ಲ ಸರ್, ಆ ಥರ ಮಾತಾಡಿದ್ರೆ ಚೆನ್ನಾಗಿಲ್ಲ, ನಾ ಪ್ರೊಡ್ಯೂಸರ್ ಹೇಳ್ತು ಒಂದು ಗಾಡಿ ಸಹ ಮಾಡೋಣ. ಇಲ್ಲ ಇಲ್ಲ ಸರ್, ನಂದಿದ್ದು ತೊಂದರೆ ಕೂಡ 100% 3 ಗಂಟೆ ನಾನು ಇರ್ತೀನಿ, ಶೂಟ್ ಶುರು ಮಾಡೋಣ. ಇಲ್ಲ ಸರ್, ಹಿಂಗಂತ ಹೇಳಿ ಪ್ರೊಡ್ಯೂಸರ್ ಹೇಳಿದೆ, ಈ ತರ ತೀರ್ಕೊಂಡಿದ್ದಾರೆ ಸರ್, ಹಿಂಗೆ ಹೇಳ್ತಿದ್ದೆ ಅಂದ್ರೆ, ಅಯ್ಯೋ ಬೇಡ ಸರ್, ಅದು ನಮ್ಮ ಸಿನಿಮಾ ಅಂದ್ರೆ ನಮ್ಮವ್ರು ಇದ್ದಂಗೆ, ಅಮ್ಮನಿಗೆ ಯಾವುದೇ ಸೂತ್ರಗಳು ಯಾವುದೇ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳಿದ್ರೆ. ಆಕ್ಚುಲಿ ಅದು ದೊಡ್ಡ ಗುಣ ಅವ್ರದ್ದು. ಆಕ್ಚುಲಿ ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ, ಅವ್ರು ಅಷ್ಟು ಬ್ಯೂಸಿ ಇದ್ರು ಸೀರಿಯಲ್. ಸರ್ ನಾನು ಇವಾಗ ಬಿಟ್ಟು ಮತ್ತೆ ಒಂದು 20-25 ದಿವಸ ಇಲ್ಲ ಸರ್, 1 ತಿಂಗಳಾಗುತ್ತೆ ಅಂದ್ರೆ. ಸರ್ 1 ತಿಂಗಳಾಗುತ್ತೆ ಅಂದ್ರೆ ಸರ್, ಏನೋ ಪೂಜೆ ಮಾಡ್ಕೊಂಡು ಶುರು ಮಾಡೋಣ ಅಂದ್ರೆ. ಇಲ್ಲ ಸರ್, ಇದೆಲ್ಲ ಅಮ್ಮನ ಆರೈಕೆ, ಅಮ್ಮ ಇದ್ದೇ ಇರ್ತಾರೆ, ಒಳ್ಳೇದಾಗುತ್ತೆ. 1 ತಿಂಗಳಲ್ಲ ಸರ್, ಲೇಟ್ ಆದ್ರೂ ಚಿಂತಿಲ್ಲ, ತಲೆ ಕೆಡ್ಸ್ಕೊಬೇಡಿ, ಹಂಗೆ ಮಾಡೋಣ ಅಂದ್ರೆ. ಯಾಕಂದ್ರೆ 1 ತಿಂಗಳು ನಿರ್ಮಾಪಕ ತಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಗುಣ ಅಂತ. ಆಕ್ಚುಲಿ ಆ ಥರದಲ್ಲಿ ಈಗ ಶ್ರದ್ಧಾ ಬರ್ತಿದ್ರು, ಪ್ರತಿಯೊಂದು ಕ್ಯಾರೆಕ್ಟರ್ ಹಂಗೆ ಮಾಡಿದ್ವಿ. ಆಮೇಲೆ ನಮ್ಮ ದಿವ್ಯ ಮೇಡಮ್ ಅವ್ರು ಹೇಳಿದ್ರು, ಆಮೇಲೆ ಯಾರು ಹೆಂಗೆ ಸೆಲೆಕ್ಷನ್ ಮಾಡ್ಕೊಂಡಂತ ಆಲ್ರೆಡಿ ಬ್ಲಡ್ ಅಲ್ಲಿ ಇದೆ. ಅವ್ರ ಅಪ್ಪ ಜನಪದ ಕಲಾವಿದರು. ಆಮೇಲೆ ಅವ್ರದ್ದು ಕೋಇನ್ಸಿಡೆನ್ಸ್ ಹೆಂಗಂದ್ರೆ, ಯಾವ್ದೇ ಫಂಕ್ಷನ್ ಬಂದ್ರು ಅವ್ರು ನಾರ ಒಂದು ಸಾಂಗ್ ಆಡೋರು. ಆಕ್ಚುಲಿ ಬಹುಶಃ ಅದು ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ, ಈ ತರ ಇನ್ಸಿಡೆಂಟ್ ಬಂದೇ ಬರುತ್ತೆ. ಅಂಡ್ ಆಕಾಶ್ ಪರ್ ಅವ್ರ ಬಗ್ಗೆ ಹೇಳಿದ್ರು, 100% ನಮ್ಮ ಕನ್ನಡ ಚಿತ್ರಕ್ಕೆ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾದಿಂದ ಅಂತ. ಅಷ್ಟೊಂದು ನಂಬಿಕೆ ಇದೆ, 100% ಎಂಟರ್ಟೈನ್ಮೆಂಟ್ ಅಂತ. ಅಂಡ್ ನಮ್ಮ DOP ಅವರು, ಯಾಕಂದ್ರೆ ಅವರು ಸೂತ್ರಧಾರಿ ಸಿನಿಮಾದಲ್ಲಿ ಸೂತ್ರಧಾರಿ ಸಿನಿಮಾ ಡೈರೆಕ್ಟರ್, ಆಕ್ಚುಲಿ ಅಲ್ಲೇ ವರ್ಕ್ ಮಾಡಿದ್ವಿ. ಹಂಗಾಗಿ ಈ ಸಿನಿಮಾದಲ್ಲಿ ಅವರು DOP ಆಗಿ ಮಾಡಿದ್ರು. ನಮ್ಮ DI ಕಿಶೋರ್ ಸರ್ ಆಗಿರ್ಬೋದು, ಎಡಿಟರ್ ವೆಂಕಟೇಶ್ ಅವರು, ನಮ್ಮ ಕಲಾವಿದರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಷ್ಟೇ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್. ದಯವಿಟ್ಟು ಬರ್ಬೇಕು ಬೇಟೆಗೆ. ಮಲ್ಲಿಕಾರ್ಜುನ್ ಅಂತ, ಶಶಿಕುಮಾರ್, ಬಾಲಸುಬ್ರಹ್ಮಣ್ಯಂ, ತೇಜಸ್, ದಿನೇಶ್, ದಯವಿಟ್ಟು ನಮನ್ ಕುಮಾರ್, ದಯವಿಟ್ಟು ಇದೆ. ಅದ್ರಿಂದ ಗೊತ್ತಿದೆ, ದಯವಿಟ್ಟು ಚಿತ್ರನ ನೋಡಿ ಸಪೋರ್ಟ್ ಮಾಡಿ. ಏನ ಕ್ವಶನ್ ಕೇಳಿದ್ರು ಕೇಳ್ಬೋದು ಸರ್. ಸಿನಿಮಾ ಅಲ್ಲ, ಏನಾದ್ರು ಡೌಟ್ ಇದ್ರು. ಅಂಡ್ ಇನ್ನೊಂದು, ಈ ಸಿನಿಮಾ ಮೂಲಕ ಯಾವುದೇ ಮೌಢ್ಯತೆ ಆಗಲಿ ಮೂಢನಂಬಿಕೆ ಆಗಲಿ ಅಂತಲ್ಲ, ನಾವು ಕಂಡುಕೊಂಡಿರೋ ಸತ್ಯನ, ಅಮ್ಮ ಹೇಗ್ ಬಂದಂತ ಜನಪದ ಕಥೆನ ಹೇಳ್ತಾ ಇದ್ದೀವಿ. ಕಿರಣ್ ಅವರೇ, ಕತೆ ಹೇಳಿದ್ದು ಅಂತ, ಅದು ಯಾವ ರೀತಿ ಆಗಿದ್ದು ಕತೆ ಸರ್? ಇವಾಗ ಏನಪ್ಪಾ ಅಂದ್ರೆ, ಹಳ್ಳಿ ಕಡೆ ವಾಗ್ದಾನ ಅಂತ ನಡೆಯುತ್ತೆ. ಹಿಂಗ ನಡ್ಕೊಳ್ಳಿ, ಹಿಂಗ ಆಗ್ತಂದ್ರೆ ನಾವು ಹಳ್ಳಿ ಮೂಲಕದಿಂದ ಬಂದವರು, ಅದನ್ನ ನಂಬ್ತೀನಿ ಸರ್. ನಾನು ಬೇರೆ ಏನೋ ಗೊತ್ತಿಲ್ಲ. ಇವಾಗ ಸಿನಿಮಾ ಕಾರ್ಯಗಳು ಏನೇ ಆಗ್ಬೇಕು, ಒಂದೊಂದು ಕ್ಯಾರೆಕ್ಟರ್ 100% ಏನಾಗಿತ್ತಂದ್ರೆ ಅಲ್ಲಿ ವಾಗ್ದಾನ ಕೇಳಿದೆ. ಈ ತರ ಹಿಂಗೆ ಆಗ್ತಿದೆ ಅಂತ. ಬಿಕಾಸ್ ನಮ್ಮ ಹರೀಶ್ ರೈಸ್ ಅವ್ರದೇ ಎಕ್ಸಾಂಪಲ್. ನಾವು ಅನ್ಕೊಂಡಿದ್ದು ವಿಲನ್ ಕ್ಯಾರೆಕ್ಟರ್ ಅಂತ ಮಾಡ್ಬೇಕಂತ ಅನ್ಕೊಂಡು ಹೋಗಿದ್ದೆ. ಆಕ್ಚುಲಿ ವಿಲನ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದ್ವಿ.
ಆಮೇಲೆ ನನ್ನ ಮಗ ಹೋಗ್ತಿದ್ದಾರೆ, ಅಪ್ಪ ಹೋಗ್ತಿದ್ರೆ ಅವನಿಗೆ ನನ್ನ ಪಾತ್ರ ಸಿಗುತ್ತಪ್ಪ ಹೋಗಿ ಅಂತ, ಬೇಡ ಬಿಡಿಸ್ ಅಂತ ಹೋಗಿದ್ವಿ. ಅವ ಮುಂದೆ ಕುಂತವನಿಗೆ ಹೇಳಿದ್ ನಾನು, ಸರ್ ದೇವಿ ಆರಾಧನ ಭಕ್ತ ಅಂತ. ಇದೇ ಇನ್ಸಿಡೆಂಟ್ ಆಕ್ಚುಲಿ. ನಾವು ಹೋಗಿದ್ದು ವಿಲನ್ ಅಂತ ಇವ್ರಿಗೂ ಶಾಕ್. ಬಟ್ ಆಮೇಲೆ ಅವ್ರು ಏನ್ ಗೊತ್ತಾ ವಿಷಯ, ಅವ್ರು ಒಂದು ಈ ತರ ಪಾತ್ರ ಮಾಡ್ಬೇಕಂತ ಕೇಳ್ಕೊಂಡ್ ಬಂದಿದ್ರು ಅಂತ ಹೇಳಿದ್ರೆ. ಆಕ್ಚುಲಿ ನಿಮ್ಗೆ ಟಿವಿ ಕೊಟ್ಟಿದ್ದಾರೆ. ಈ ತರ ಪ್ರತಿಯೊಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆಗಿದೆ ಸರ್. ಇವಾಗೂ ಅಷ್ಟೇ ದೇಶ ನಾವು ಹದಿನೇಳಕ್ಕಂತ ಅನ್ಕೊಂಡಿದ್ದಲ್ಲ, ಈ ದರ್ಶನ ಹಿಂಗ್ ಮಾಡ್ಬೇಕಂತ ಕಾಯ್ತಾರಪ್ಪ ನನ್ನ ಮಕ್ಕಳು. ಆದಷ್ಟು ಬೇಗ ಬರಪ್ಪ, ಎಲ್ಲ ಕೆಲಸ ನಡೆದಿದೆ ಆಗುತ್ತೆ ಬಿಡ ಮಕ್ಕಳು ಅಂದ್ರೆ. ಇವಾಗ ಟೆನ್ಷನ್ ಹೇಳಿದ್ವಿ. ಟೆನ್ಷನ್ ಕಾಣ್ತಿದ್ದೆ ಅಂದ್ರೆ ಒಂದೇ ಏನಪ್ಪ ಅಂದ್ರೆ ಸೆನ್ಸಾರ್ ಆಗ್ಬೇಕು, ಅದಕ್ಕೋಸ್ಕರ ಟೆನ್ಷನ್ ಅಷ್ಟೇ ಹೊರತು ಸಿನಿಮಾ 100% ಖುಷಿ ಕೊಡ್ತೀವಿ. ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾರು ಪ್ಲಾನ್ ಮಾಡಿದ್ರು ಸರ್? ರಮೇಶ್ ಅಕ್ಷರ ಫಿಲ್ಮ್ಸ್. ಎಲ್ಲ ಒಂದೇ ಸರ್ ನೋಡೋಣ ಸರ್. ಮೈನ್ ಥಿಯೇಟರ್ ಯಾವುದು ಸರ್? ಮೇನ್ ಥಿಯೇಟರ್ ಪ್ಲಾನ್ ಮಾಡ್ತೀವಿ ಸರ್. ಯಾಕಂದ್ರೆ ಇವಾಗ ಸುಮಾರು ಥಿಯೇಟರ್ ಬರ್ತಿದಾವೆ. ನಾವು ಅನುಪಮ ಅಥವಾ ತ್ರಿವೇಣಿ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲ ಕನ್ನಡ ಚಿತ್ರಗಳೇ, ಇದು ಬೇರೆ ಮುಂದೆ ದೊಡ್ಡ ಒಂದು ಸಿನಿಮಾ ಬರ್ತಿದೆ. ಹಾಗಾಗಿ ಇದು ನೋಡ್ಕೊಂಡು ನೆಕ್ಸ್ಟ್ ಡೇನೆ ಕೊಡೋದು ನಮ್ಗೆ. ಆಕ್ಚುಲಿ 100% ನಮ್ಮ ಒಂದು ಹಿಡಿದಿದ್ದಲ್ಲಿ ಒಂದು 20 ಥಿಯೇಟರ್ ಅಂತ ಆಗಿದೆ ಸರ್. ಹಾಗೆ ನಾನು ಮೇನ್ ಥಿಯೇಟರ್ ಮೇನ್ ಕಾನ್ಸೆಪ್ಟ್ ಇಲ್ಲ, ಎಲ್ಲಾಗಲಿ ಎಂಟರ್ಟೈನ್ಮೆಂಟ್ ಆಗೋ ಸಿನಿಮಾ 100% ಬಂದೇ ಬರ್ತಾರೆ ಜನ ಸರ್. ಓಕೆ ಗ್ರೂಪ್ ಫೋಟೋ ಬೇಗ ಹೇಳಿದ್ರು. ಪಿಡಿಕೆ ಟೈಮ್ ಆಯ್ತು, ಬೇರೆ ಈ ಸಿನಿಮಾದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ಸಾಕಷ್ಟು ಜೂನಿಯರ್ ಗ್ಯಾಂಗು ಸಿನಿಮಾ ಇಂಡಸ್ಟ್ರಿ ಸುಮಾರು 10 ವರ್ಷದಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇವಾಗ ನಮ್ಮ ಕಿನ್ನಾಳ ಸರ್ ಕೊನೆಗೆ ನನ್ನ ಕೈ ಹಿಡಿದು ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕಟ್ ಮಾತ್ರ ಯಾರು ಮಾಡಬೇಡಿ, ಕಟ್ ಮಾಡಿದ್ದೀರಾ ಅದಕ್ಕೆ ಜೊತೆ ಕಟ್ ಮಾಡೋಕ್ಕಾಗಲ್ಲ ನೀವು. ಕ್ಯಾಟ್ ಎಲ್ಲಿ ತಗೋತು ಇದರಲ್ಲಿ ಬೇರೆಯವರೆಲ್ಲ ಇವ್ರ ಕಡೆ ಇಲಾಖೆ ಅಷ್ಟು ಕಟ್ ಮಾಡಿದ್ದಾರೆ. ಕೆಲಸ ಸಾಕೋರೆಲ್ಲ ಪಾರ್ಟಿ ಮೇನ್ ಆಫೀಸ್ ಮಾತ್ರ ಆಯ್ತು ನಾನು ಸಾಕು. ಓಕೆ ಸರ್.